ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೆ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿದ್ದೇವೆ. ಉತ್ತಮವಾದ ಆರಾಧನೆ, ಉತ್ತಮವಾದ ಹಾಡುಗಳು, ಉತ್ತಮವಾದ ಪ್ರಾರ್ಥನೆ ಮುಖಾಂತರ ನಿನ್ನ ಸನ್ನಿಧಿಗೆ ಬಂದಿದ್ದೀವಿ. ದೇವರ ಆತ್ಮನೇ, ಈ ಸಮಯದಲ್ಲಿ ವಾಕ್ಯ ಭಾಗಕ್ಕೆ ಹೋಗುವಾಗ ಪರಿಶುದ್ಧಾತ್ಮ ದೇವರೇ, ನೀವು ನಮ್ಮೊಟ್ಟಿಗಿದ್ದು ನೀವು ಮಾತನಾಡುವಾಗ ನಾವೆಲ್ಲರೂ ನಿನ್ನ ವಾಕ್ಯ ಕೇಳುವಾಗೆ ನಿನ್ನ ವಾಕ್ಯದಂತೆ ನಾವು ಜೀವಿಸಲಿಕ್ಕಾಗುವಂತೆ ದೇವರೇ ನೀವು ತಾನೇ ಸಹ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ಈ ವಾಕ್ಯ ಭಾಗವನ್ನು ಅಪ್ಪ ಕೇಳುವಂಥ ಎಲ್ಲ ಮಕ್ಕಳ ನೀನು ಆಶ್ರಯಿಸಿ, ಎಲ್ಲ ಮಕ್ಕಳ ನೀನು ಆಶ್ರಯಿಸಿ ನೀವೊಬ್ಬರೇ ಮಹಿಮೆ ಅಂದುಕೋಬೇಕೆಂಬುದಾಗಿ ಈ ವಾಕ್ಯ ಕೇಳಿ ಎಲ್ಲರೂ ಆತ್ಮಿಕವಾಗಿ ಬಲವನ್ನುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಆಮೆನ್. ದೇವರ ನಾಮ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ವಾಕ್ಯ ಭಾಗ ನಾವು ನೋಡ್ಕೊಳ್ಳೋ ಫಿಲಿಪ್ಪಿ ಬರೆದಂಥ ಪತ್ರಿಕೆಯಲ್ಲಿ, ಪೌಲನು ಫಿಲಿಪ್ಪಿ ದೇವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 5ನೇ ವಚನದಲ್ಲಿ ಏನು ಹೇಳುತ್ತಂದ್ರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಬಹಳ ಸ್ಪಷ್ಟವಾಗಿ. ಯಾಕೆಂದರೆ ಕ್ರಿಸ್ತನಲ್ಲಿರುವಂಥ ಮನಸ್ಸು ಈ ಲೋಕದಲ್ಲಿ ಜೀವಿಸುವಂಥ ನಮ್ಮಗಳ ಮನಸ್ಸು 100% ವ್ಯತ್ಯಾಸ ಇರ್ತದೆ. ಕ್ರಿಸ್ತನ ಮನಸ್ಸಾದರೆ ಪ್ರೀತಿಸುವಂಥ ಮನಸ್ಸು ಮತ್ತು ಐಕ್ಯವಾಗಿ ಒಂದಾಗಿರುವಂಥ ಮನಸ್ಸು, ಒಬ್ಬರಿಗೋಸ್ಕರ ಒಬ್ಬರು ಏನೋ ತ್ಯಾಗ ಮಾಡುವಂಥ ಮನಸ್ಸು ಮತ್ತು ತನ್ನ ಪ್ರಾಣವನ್ನೇ ಕೊಡುವಂಥ ಮನಸ್ಸು ಕ್ರಿಸ್ತನಿಗಿತ್ತು. ಇಡೀ ಲೋಕ ರಕ್ಷಣೆಗಾಗಿ ಸಮಸ್ತನು ಬಿಟ್ಟು ಬಂದಂಥ ಮನಸ್ಸು ಕ್ರಿಸ್ತನದಾಗಿತ್ತು. ಹಾಗಾಗಿ ಆ ಕ್ರಿಸ್ತನ ಮನಸ್ಸಿಗೂ ನಮ್ಮ ಮನಸ್ಸಿಗೂ ತುಂಬ ಡಿಫ್ರೆಂಟ್ ಇದೆ. ಕ್ರಿಸ್ತನು ಏನು ಮಾಡ್ತಾ ಇದ್ದಾನೆ ಅಂದರೆ ಯೇಸುವು ತನಗಾಗಿ ಮೊದಲನೇದಾಗಿ ಪ್ರಾರ್ಥಿಸಿದನು. ಆತನು 30 ವರ್ಷಗಳ ಕಾಲ ಲೋಕಾನ್ಸರಾಗಿ ಅಂದರೆ ಮನುಷ್ಯನಾಗಿ, ಮನುಷ್ಯ ಕುಮಾರನಾಗಿ ಜೀವಿಸಿದ್ರು. ಕಷ್ಟಪಡ್ತಾ ಇದ್ದ, ದುಡಿತಾ ಇದ್ದ, ಕುಟುಂಬವನ್ನು ಪೋಷಣೆ ಮಾಡ್ತಾ ಇದ್ದ, ಕುಟುಂಬಕ್ಕೆ ದೊಡ್ಡವನಾಗಿದ್ದ, ಹಿರಿಮಗನಾಗಿದ್ದ. ಆದರೆ ಈ ಲೋಕಾನುಸಾರವಾಗಿ ಜೀವಿಸಿದ ಯಾವುದೋ ಒಂದು ಪಾಪ ಮಾಡಲಿಲ್ಲ. 30ನೇ ವಯಸ್ಸಲ್ಲಿ ದೇವರು ಕರೆಯುವಾಗ, ದೇವರ ಆತ್ಮನ ಅಭಿಷೇಕ ಆತನಿಗೆ ಬರುವಾಗ ಆತನು ಹೋಗಿ ಏನು ಮಾಡ್ತಾನಂದರೆ ದೀಕ್ಷಾಸ್ಥಾನದಲ್ಲಿ ಪಾಲು ಹೊಂದಿ ಪವಿತ್ರ ಆತ್ಮನು ಪಾರಿವಾಳ ರೂಪದಲ್ಲಿ ಆತನ ಮೇಲೆ ಬಂದು ಕೂತ್ಕೊಂಡ ನಂತರ ಆತನ ಏನು ಹೇಳ್ತಾನೆ ಅಂದರೆ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡೋದಕ್ಕಾಗಿ ಹೋಗ್ತಾನೆ. 40 ದಿವಸ ಆತನು ಉಪವಾಸ ಪ್ರಾರ್ಥನೆ ಮಾಡ್ತಾನೆ, ಹಗಲು ಇರುಳು ಉಪವಾಸ ಪ್ರಾರ್ಥನೆ ಮಾಡ್ತಾನೆ. ಸೈತಾನಿಂದ ಶೋಧಿಸಲ್ಪಡ್ತಾನೆ. ಕೊನೆ ಗಳಿಗೆಯಲ್ಲಿ ಎಲ್ಲ ಶೋಧಿಸಲ್ಪಟ್ಟರು 40 ದಿವಸ ಉಪವಾಸ ಇದ್ದಿದ್ದರಿಂದ ದೇವರು ಆತನೊಟ್ಟಿಗೆ ಇದ್ದು, ಮನುಷ್ಯ ಕುಮಾರನಾಗಿರುವಂಥ ಆತನೊಟ್ಟಿಗೆ ದೇವರ ಒಂದು ಸಾನ್ನಿಧ್ಯ, ದೇವರೊಂದು ಆತ್ಮನು ಆತನಲ್ಲಿ ನೆಲೆಗೊಳ್ಳುವಾಗ ಪ್ರೇರೆ ಆತನ ಏನು ಮಾಡ್ತಾನಂದರೆ, ಮೊದಲು ನಾವು 17ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುವಾಗ ಆತನೊಂದು ಪ್ರಾರ್ಥನೆ ಮಾಡ್ತಾನೆ. ನೋಡ್ರಿ, ಅಲ್ಲಿ ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 23ನೇ ವಚನದಲ್ಲಿ ಏನಂತ ಪ್ರಾರ್ಥನೆ ಮಾಡ್ತಾನೆ ಅಂದರೆ, ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸ್ಥಿತಿಗೆ ಬರುವುದರಿಂದ ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಅಂದರೆ ಅಲ್ಲಿ ಒಂದು ಐಕ್ಯತೆ, ಒಂದು ಅನ್ಯೋನ್ಯತೆ. ಅಲ್ಲಿ ಏನು ಹೇಳ್ತಾರೆ, ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ. ಅಂದರೆ ಯೇಸು ಕ್ರಿಸ್ತನು ಇಡೀ ಪ್ರಪಂಚದಲ್ಲಿ ಯಾರು ಯೇಸು ಕ್ರಿಸ್ತನ ನಂಬಿದಾರೋ, ಯಾರು ಯೇಸು ಕ್ರಿಸ್ತನ ಮಕ್ಕಳಾಗಿ ಯೇಸು ಕ್ರಿಸ್ತನ ಒಂದು ಪ್ರೀತಿಯನ್ನು ಹಂಚಿಕೊಂಡು ಪಶ್ಚಾತ್ತಾಪಟ್ಟು ಪಾಪಗಳು ಒಪ್ಪಿಕೊಂಡು ಯೇಸು ಕ್ರಿಸ್ತನ ಒಂದು ರಕ್ತದಿಂದ ತೊಳೆಯಲ್ಪಟ್ಟು ಜೀವಿಸ್ತಾ ಇದ್ದಾರೋ ಅವರೆಲ್ಲರಲ್ಲಿ ಯೇಸು ಕ್ರಿಸ್ತನಿರ್ತಾನೆ. ಅವರೆಲ್ಲರೊಟ್ಟಿಗೆ ಯೇಸು ಕ್ರಿಸ್ತನಿರ್ತಾನೆ. ಹಾಗೆ ಯೇಸು ಕ್ರಿಸ್ತನೊಟ್ಟಿಗೆ ತಂದೆಯಾದ ದೇವರು ಇರ್ತಾನೆ. ನೋಡ್ರಿ, ಒಂದು ಐಕ್ಯತೆ ನೋಡ್ರಿ. ಆತನ ಐಕ್ಯತೆಗಾಗಿ 40 ದಿವಸಗಳು ಆ ಒಂದು ಉಪವಾಸವಾಗಿ ಕಾಡಿಗೋಗಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಆತನೇನು ಮಾಡ್ತಾನೆ, ಮೊದಲು ಸಂಧಾನ ಒಂದು ಪ್ರಾರ್ಥನೆ, ನಾನು ಅವರಲ್ಲಿಯೂ
ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯ ಪೂರ್ಣ ಸ್ಥಿತಿಗೆ ಬರುವುದರಿಂದ. ಯಾರ ಐಕ್ಯವು? ಲೋಕದಲ್ಲಿರುವಂಥ ನಮ್ಮಗಳ ಐಕ್ಯವು. ನೋಡ್ರಿ, ನಮ್ಮಗಳಲ್ಲಿ ಅನೇಕ ಕಡೆಗಳಲ್ಲಿ, ಅನೇಕ ಪ್ರಾಂತಗಳಲ್ಲಿ, ಅನೇಕ ಊರುಗಳಲ್ಲಿ, ಗ್ರಾಮಗಳಲ್ಲಿ, ಕೊನೆಗೆ ಕುಟುಂಬದಲ್ಲಿ ಕೂಡ ಐಕ್ಯತೆ ಇರಲ್ಲ. ತಂದೆ ನೋಡಿದ್ರೆ ಮಗನಿಗಾಗಲ್ಲ, ಮಗನ ನೋಡಿದ್ರೆ ತಂದೆಗಾಗಲ್ಲ, ತಾಯಿ ನೋಡಿದ್ರೆ ಸೊಸೆಗಾಗಲ್ಲ, ಏನು ಈ ರೀತಿ ಅತ್ತೆ ನೋಡಿದ್ರೆ ಸೊಸೆಗಾಗಲ್ಲ, ಹಳಿ ನೋಡಿದ್ರೆ ಮಾವನಿಗಾಗಲ್ಲ, ಮಕ್ಕಳು ನೋಡಿದ್ರೆ ತಂದೆ ತಾಯಿಗಳ ಈ ರೀತಿ ಒಬ್ರಿಗೊಬ್ರು ಶತ್ರುಗಳಾಗಿರ್ತಾರೆ. ಒಂದೇ ಕುಟುಂಬದಲ್ಲಿ ಒಂದೇ ತಾಯಿಯಲ್ಲಿ ಹುಟ್ಟಿರೋ ಮಕ್ಕಳು ಕೂಡ ಅವ್ರೇನಾಗಿರ್ತಾರೆ? ಶತ್ರುಗಳಾಗಿರ್ತಾರೆ. ಆ ರೀತಿ ಜೀವಿಸುವಂಥ ನಮ್ಮಗಳನ್ನು ಒಂದು ಮಾಡೋದಕ್ಕಾಗಿ, ಮುಂದೆ ಬರುವಂಥ ಎಲ್ಲ ಆಪತ್ತುಗಳು ಜಯಿಸುವುದಕ್ಕಾಗಿ ಆತನ 40 ದಿವಸ ಉಪವಾಸ ಮಾಡ್ತಾನೆ. ಉಪವಾಸ ಮಾಡಿ ಒಂದು ಐಕ್ಯತೆಗಾಗಿ ಆತನು ಪ್ರಾರ್ಥಿಸುವ ಆತನಾಗಿದೆ ತಂದೆ ಹತ್ರ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದು ತರುವಾಯ ಆತನಿಗೆ ಹಸಿವಾಯಿತು. ಅಂದರೆ 40 ದಿವಸ ಆತನ ಉಪವಾಸ ಇದನಲ್ಲಿ ಗೆತ್ಸೇಮನೆ ತೋಟದಲ್ಲಿ. ಗೆತ್ಸೇಮನೆ ತೋಟದಲ್ಲಿ 40 ದಿವಸ ಆತನು ಹಗಲಿರುಳು ಉಪವಾಸ ಇದ್ದು ಮುಂದೆ ಬರುವಂಥ ಘಟನೆಗಳಿಂದ ತಾನು ಬಿಡುಗಡೆ ಹೊಂದಲು ಪ್ರಾರ್ಥನೆ ಮಾಡಿದ್ದಾನೆ. ಅಂದರೆ ಆತನು ಕೂಡ ಮುಂದೆ ಬರುವಂತಹ ಘಟನೆಗಳು ನಾವು ನೋಡುವಾಗ, ಅಲ್ಲೇ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ 10 ವಚನಗಳ ತನಕ ನೋಡುವಾಗ ಸೈತಾನ 3 ರೀತಿಯಾಗಿ ಶೋಧಿಸ್ತಾನೆ. ಸೈತಾನನು ಯೇಸು ಕ್ರಿಸ್ತನನ್ನ 3 ರೀತಿಯಾಗಿ ಶೋಧಿಸ್ತಾನೆ. ಮೊದಲನೇದಾಗಿ ಏನು ಮಾಡ್ತಾನೆ? ಪರಿಶುದ್ಧ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೇವಾಲಯದ ಶಿಖರದಲ್ಲಿ ನಿಲ್ಲಿಸಿ ಆತನಿಗೆ ನೀನು ದೇವರ ಮಗನಾಗಿದ್ರೆ ಇಲ್ಲಿ ಕೆಳಕ್ಕೆ ಧುಮುಕು ಅಂತಾನೆ. ನೋಡ್ರಿ, ಎಂತ ಪರೀಕ್ಷೆ! ನೀನು ದೇವರ ಮಗನಾಗಿದ್ರೆ ಕೆಳಕ್ಕೆ ಧುಮುಕು. ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು, ಅವರು ನಿನ್ನ ಕಾಲು ಕಲ್ಲಿಗೆ ತಗಲುತ್ತೆಂದು ಅವರು ನಿನ್ನನ್ನು ಕೈಗಳಲ್ಲಿ ತೂಕೊಳ್ಳುವರು. ಇದೆಲ್ಲಿದೆ? 91ನೇ ಕೀರ್ತನೆಯಲ್ಲಿದೆ. 91ನೇ ಕೀರ್ತನೆ ವಾಗ್ದಾನವನ್ನ ಏನು ದೇವರ ವಾಕ್ಯವಿಡಿದು ಸೈತಾನ ಯೇಸು ಸ್ವಾಮಿಯನ್ನು ಮರಳು ಮಾಡಿಸುವುದಕ್ಕೆ, ಯೇಸು ಕ್ರಿಸ್ತನ ಮರಳುಗೊಳಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ ಮೊದಲನೇದಾಗಿ. ಕಾರಣ, ಸೈತಾನನು ಎಲ್ಲ ಗೊತ್ತಿರುವ ಆತನಾಗಿರುತ್ತೆ. ತಿಳ್ಕೊಂಡಿರ್ತೀವಿ ಯಾವ ರೀತಿ ಅಂದರೆ, ಯೇಸು ಕ್ರಿಸ್ತನ ಮುಂದಕ್ಕೆ ಬಿಟ್ಟರೆ ಯೇಸು ಕ್ರಿಸ್ತ ಇಡೀ ಲೋಕವನ್ನು ಬದಲಾಯಿಸಿಬಿಡ್ತಾನೆ ಮತ್ತು ನನ್ನ ರಾಜ್ಯ ಕಟ್ಟಕ್ಕಾಗಲ್ಲ, ನನ್ನ ರಾಜ್ಯ ವಿಸ್ತರಿಸಕ್ಕಾಗಲ್ಲ. ಸೈತಾನ ಗುರಿ ಒಂದೇ, ಭೂಮಿ ಮೇಲೆ ಇರುವಂಥ ಎಲ್ಲ ಜನರನ್ನು ಹಾಳು ಮಾಡಬೇಕು, ಎಲ್ಲರನ್ನು ಅವನೊಟ್ಟಿಗೆ ನರಕಕ್ಕೆ ಕರ್ಕೊಂಡು ಹೋಗ್ಬೇಕಂತ. ಅದರ ನರಕದಿಂದ ಬಿಡಿಸೋದಕ್ಕಾಗಿ, ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ, ದೇವರ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದಾನೆ. ಎರಡನೇದಾಗಿ ನೋಡುವಾಗ ಆತನ ಏನು ಹೇಳ್ತಾನಂದ್ರೆ, 8ನೇ ವಚನದಲ್ಲಿ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡೋಗಿ ಏನು ಮಾಡ್ತಾನೆ? ಇಡೀ ಪ್ರಪಂಚದ ಎಲ್ಲ ರಾಜ್ಯಗಳನ್ನ, ಅವುಗಳ ವೈಭವಗಳನ್ನು ತೋರಿಸ್ತಾನೆ. ಇಡೀ ಪ್ರಪಂಚ ಯೇಸು ಕ್ರಿಸ್ತಂದು, ಸರ್ವವನ್ನು ಆತನ ಸೃಷ್ಟಿ ಮಾಡಿದ್ದು ಆತನೇ. ಆತನೇನು ಮಾಡ್ತಾನೆ? ಆ ಸೈತಾನನು ಕುತಂತ್ರವುಳ್ಳವನಾಗಿ ಯೇಸು ಕ್ರಿಸ್ತನಿಗೆ ಎಲ್ಲ ನೋಡಿ ಮರಳುಗೊಳಿಸೋದಕ್ಕೆ, ಲೋಕದ ಆಸೆಯನ್ನು ತೋರಿಸಿ ಮರಳುಗೊಳಿಸೋದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ನೀನು ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡು, ಇದೆಲ್ಲ ನಿನಗೆ ಕೊಟ್ಟು ಬಿಡ್ತೀನಿ ಅಂತಾನೆ. ಅಲ್ಲಿ ಕೂಡ ಯೇಸು ಸ್ವಾಮಿ ಏನು ಹೇಳ್ತಾನಂದ್ರೆ, ಸೈತಾನ್ನೇ ನನ್ನಿಂದ ತೊಲಗೋಗು. ಈ ರೀತಿ 3 ರೀತಿಯ ರೀತಿಯ ಪರೀಕ್ಷೆಗಳು ಮಾಡ್ತಾನೆ. ಅದು ಒಂದನೇದಾಗಿ ಏನು ಮಾಡ್ತಾನೆ? ಧುಮುಕು ಅಂತಂದರೆ. ಎರಡನೇದಾಗಿ ಏನು ಮಾಡ್ತಾನೆ ಅಂದರೆ ಲೋಕದ ವೈಭವವನ್ನು ತೋರಿಸ್ತಾನೆ. ಮೂರನೇದಾಗಿ ಏನು ಮಾಡ್ತಾನೆ ಅಂದರೆ ಅಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡು ಅಂದ್ರೆ. ಪ್ರಿಯರೇ, ಈ ಸೈತಾನನು ಬಲು ಕುತಂತ್ರಿ ಆಗಿರುತ್ತೆ. ಮೊದಲನೇದಾಗಿ ರೊಟ್ಟಿ ವಿಷಯದಲ್ಲಿ ಏನೋ ಈ ಕಲ್ಲುಗಳು ರೊಟ್ಟಿ ಮಾಡುವಂತಾನೆ. ಎರಡನೇದಾಗಿ ನಾವು ನೋಡುವಾಗ ಏನು ಮಾಡ್ತಾನೆ ಅಂದರೆ ದೇವಾಲಯದ ಎತ್ತರಕ್ಕೆ ಕರ್ಕೊಂಡೋಗಿ ಇಲ್ಲಿ ಧುಮುಕು, ದೇವದೂತರು ನಿನ್ನನ್ನು
ರಕ್ಷಿಸ್ತಾರೆ ಅಂತಾನೆ. ಮೂರನೇದಾಗಿ ಇದೆಲ್ಲ ನಿನಗೆ ಅಧಿಕಾರ ಕೊಡ್ತೀನಿ, ನನಗೆ ನಮಸ್ಕಾರ ಮಾಡು ಅಂತಾನೆ. ಸರ್ವವೂ ದೇವರು. ಹಾಗಾಗಿ ಸೈತಾನ ಅಷ್ಟೇ, ಈ ಸೈತಾನ ಒಂದು ಕತೆ ಬಿಟ್ಬಿಡ್ರಿ, ಅಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ. ಆದರೆ ಲೋಕದಲ್ಲಿ ಮನುಷ್ಯನ ರಕ್ಷಿಸುವುದು ದೇವರಿಗೆ ಉದ್ದೇಶ. ನಾವೆಲ್ಲ ಯೇಸು ಕ್ರಿಸ್ತನ ಮಾದರಿಯಲ್ಲಿ, ಯೇಸು ಕ್ರಿಸ್ತನಲ್ಲಿರುವಂಥ ಮನಸ್ಸನ್ನು ಹೊಂದಿಕೊಂಡವರಾಗಿ, ಪರಿಶುದ್ಧರಾಗಿ, ನೀತಿವಂತರಾಗಿ, ತಂದೆಯ ಚಿತ್ತದಂತೆ ನಡೆದು ಪರಲೋಕಕ್ಕೆ ಸೇರಬೇಕೆಂಬುದಾಗಿ ತಂದೆ ಆಸೆ ಆಗಿದೆ. ಯಾಕೆಂದರೆ ನಾವೆಲ್ಲ ದೇವರ ಸೃಷ್ಟಿ, ದೇವರ ರೂಪ, ದೇವರ ಹೋಲಿಕೆ, ದೇವರ ಶ್ವಾಸವನ್ನು ಹೊಂದಿ ಜೀವಿಸುವಂಥವ್ರು. ಹಾಗಾಗಿ ಈ ಯೋಹಾನ ಬರೆದ ಸುವಾರ್ತೆಯಲ್ಲಿ 17ನೇ ಪೂರ್ತಿಯಾಗಿ ಆತನು ನಮಗೋಸ್ಕರ ಪ್ರಾರ್ಥಿಸುವಂಥ ಒಂದು ಅಧ್ಯಾಯ ಆಗಿದೆ. ನಮಗೋಸ್ಕರ ಒಂದು ಪ್ರಾರ್ಥಿಸುವಂಥ ಒಂದು ಅಧ್ಯಾಯ ಆಗಿದೆ. ಅಲ್ಲಿ 5ನೇ ವಚನ ನಾವು ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನ ಹೇಳ್ತಾನೆ, ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಅಂತಾನೆ. ಅಂದರೆ ಮುಂದೆ ನಡೆಯುವಂಥ ಕಾರ್ಯಗಳು ನಾನು ಜಯಿಸಬೇಕಾಗಿದೆ, ಅದಕ್ಕಾಗಿ ನಿನ್ನ ಮಹಿಮೆ ನನಗೆ ಬೇಕು. ಮಹಿಮೆ ಅಂದರೆ ಅಷ್ಟು ಸುಲಭ ಅಲ್ಲ. ಮಹಿಮೆ ಯಾರಿಗೂ ಸಿಗೋದಿಲ್ಲ ರೀ. ದೇವರ ಮಹಿಮೆ ಅನ್ನೋದಕ್ಕೂ ಬೇರೆ, ಕೃಪೆ ಅನ್ನೋದು ಬೇರೆ. ಕೃಪೆ ದೇವರು ಎಲ್ಲರಿಗೂ ಉಚಿತವಾಗಿ ಕೊಟ್ಟು ಬಿಟ್ಟಿದ್ದಾರೆ. ಇಡೀ ಯೇಸು ಕ್ರಿಸ್ತನ ಯಾರ್ಯಾರು ಕಂಡುಕೊಳ್ತಾರೋ ಅವರೆಲ್ಲರಿಗೂ ಕೃಪೆ ಉಚಿತವಾಗಿದೆ. ಅದರ ಮಹಿಮೆ ಹೊಂದ್ಕೋಬೇಕಂದ್ರೆ ನಾವು ಕೆಲವು ಕಾರ್ಯಗಳು ಮಾಡಬೇಕು. ದೇವರ ಆಜ್ಞೆಯನ್ನು ಪಾಲಿಸಬೇಕು. ದೇವರ ಆಜ್ಞೆಯನ್ನು ಒಂದು ಚೂರು, ಒಂದು ಸ್ವಲ್ಪ ಕೂಡ ಮೀರದೆ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸಿದರೆ ಮಾತ್ರ ಆ ಮಹಿಮೆಯನ್ನು ನಾವು ಸಂಪಾದನೆ ಮಾಡ್ಕೊಳಕ್ಕಾಗದೆ. ಮಹಿಮೆ ಬರಬೇಕಂದ್ರೆ ಪ್ರತಿಯೊಬ್ಬರಲ್ಲಿ ಯೇಸು ಕ್ರಿಸ್ತನ ಒಂದು ಜೀವಿತ ಇರಬೇಕು. ಯೇಸು ಕ್ರಿಸ್ತನ ಒಂದು ಸಾಕ್ಷಿ ಪ್ರತಿಯೊಬ್ಬರಲ್ಲಿ ಇರಬೇಕು. ಹಾಗಾಗಿ ಆತನ ಏನು ಹೇಳ್ತಾ ಇದ್ದಾನೆ, ನಾನು 30 ವರ್ಷಗಳ ಕಾಲ ನಿನ್ನ ಮಹಿಮೆಯಿಂದ ದೂರ ಆಗಿದ್ದೀನಿ, ಈಗ ನಿನ್ನ ಮಹಿಮೆಯಿಂದ ನನ್ನ ತುಂಬಿಸು. ಮುಂದೆ ಕಾರ್ಯ ಮಾಡುವಂಥ ಎಲ್ಲ ಕಾರ್ಯ ನಾನು ಮಾಡ್ತೀನಿ. ಮುಂದೆ ಕಾರ್ಯದು ಇಡೀ ಲೋಕಕ್ಕಾಗಿ ತನ್ನ ಯಜ್ಞದ ಕುರಿಯಾಗಿ ಬಲಿಯಾಗಬೇಕಾಗಿದೆ. ಆ ಶಿಲುಬೆ ಮೇಲೆ ಮರಣ ಹೊಂದಬೇಕಾಗಿದೆ. ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಬೇಕಾಗಿದೆ. ನಿನಗೋಸ್ಕರ ಆತನು ಒಂದು ಕಮ್ಮಿ 48 ಚಿಡಿಯೇಟುಗಳು ತಿನ್ನಬೇಕಾಗಿದೆ, ಉಗುಳಿಸ್ಕೊಳ್ಬೇಕಾಗಿದೆ, ಗುರುತಿಸ್ಕೊಳ್ಬೇಕಾಗಿದೆ, ಅವಮಾನ ಪಡಬೇಕಾಗಿದೆ, ಪರಿಹಾಸಕ್ಕೆ ಹೋಗಬೇಕಾಗಿದೆ. ಆದ್ರಿಂದ ಈ ಒಂದು ಎಲ್ಲ ಜಯಿಸಬೇಕಂದ್ರೆ ತಂದೆಯಿಂದ ಒಂದು ಮಹಿಮೆ ಬೇಕಾಗಿದೆ. ಯಾರಲ್ಲಿ ಆ ಮಹಿಮೆ ಇರುತ್ತೋ ಅವ್ರಿಗೆ ಜೀವಿತದಲ್ಲಿ ಎಂಥ ಕಷ್ಟ ಬಂದರೂ ಸಹಿಸಿಕೊಳ್ಳುವಂಥ ಶಕ್ತಿ ಆ ಮಹಿಮೆಯಿಂದ ಸಿಕ್ಕುತ್ತದೆ. ಆದ್ರಿಂದ ಪ್ರಿಯರೇ, ಅಲ್ಲಿ ಏನು ಹೇಳ್ತಾ ಇದ್ದಾನೆ, ನಾವು ಆತನು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಯಾವುದಕ್ಕಾಗಿ ಪ್ರಾರ್ಥಿಸ್ತಾ ಇದೀಯಾ? ನೀನು ಆ ಮಹಿಮೆಗಾಗಿ ನೀನು ಪ್ರಾರ್ಥಿಸ್ತಾ ಇದೀಯಾ? ಆ ಮಹಿಮೆ ನಿನಗೆ ಬೇಕಂದ್ರೆ ಆ ಯೇಸು ಕ್ರಿಸ್ತನ ಜೀವಿತ ನಿನ್ನಲ್ಲಿರಬೇಕು. ಆ ಯೇಸು ಕ್ರಿಸ್ತನ ಮಹಿಮೆ ಒಂದು ಮನಸ್ಸು ನಿನ್ನಲ್ಲಿರಬೇಕು. ಆಗ ನೀನು ಪ್ರಾರ್ಥಿಸೋದಕ್ಕಾಗಿ ಸಾಧ್ಯವಾಗ್ತದೆ. ನೀನು ಲೋಕದ ಸಂಪತ್ತಿಗಾಗಿ, ಲೋಕದ ಆಡಂಬರಕ್ಕಾಗಿ, ಲೋಕದ ಐಶ್ವರ್ಯಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಪ್ರಯೋಜನ ಇಲ್ಲ. ದೇವರಿಂದ ಸಿಗುವಂಥ ಆ ಮಹಿಮೆ ನಿನ್ನಲ್ಲಿ ಬರುವುದಾದರೆ, ಆ ದೇವರನ್ನ ಆ ಮಹಿಮೆಯಿಂದ ನೀನು ತುಂಬಿಸೋದಾದರೆ ಸಕಲವು ನಿನ್ನ ಕಾಲುಗಳಿಗೆ ಬಂದು ಬೀಳ್ತದೆ. ಆದ್ರಿಂದ ನೋಡ್ರಿ, ದಾವೀದನು ಒಂದು ಪ್ರಾರ್ಥನೆ ಮಾಡ್ತಾನ್ರಿ. ದಾವೀದನು ತನ್ನ ಪಾಪಕ್ಕೆ ಪಶ್ಚಾತ್ತಾಪದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದಾವೀದನು ಏನ್ ಮಾಡ್ತಾ ಇದ್ದಾನೆ, ತನ್ನ ಪಾಪದ ನಿಮಿತ್ತ, ಆ ಪಾಪವನ್ನು ಮಾಡಿದ ಪಾಪಕ್ಕೆ ಆತನ ಪಶ್ಚಾತ್ತಪಟ್ಟು 51ನೇ ಕೀರ್ತನೆಯಲ್ಲಿ 12ನೇ ವಚನದಲ್ಲಿ ನಾವು ನೋಡುವಾಗ, ಕೀರ್ತನೆಗಳಲ್ಲಿ 51ನೇ ಅಧ್ಯಾಯ 12ನೇ ವಚನದಲ್ಲಿ ಆತನ ಏನು ಹೇಳ್ತಾ ಇದ್ದಾನೆಂದ್ರೆ, ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು, ನನ್ನಲ್ಲಿ ಸಿದ್ಧ ಮನಸ್ಸು ಹುಟ್ಟಿಸಿ ನನಗೆ ಆಧಾರನಾಗಂತ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ, ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಯಾಕೆಂದ್ರೆ ಆತನು ಪರಲೋಕದಿಂದ ಭೂಲೋಕಕ್ಕೆ ಬಂದ ಮೇಲೆ ಈ ಲೋಕಕ್ಕೆ ಬಂದಿದ್ದಾನೆ, ದೇವರ ಸೃಷ್ಟಿ ಆಗಿದ್ದಾನೆ. ಆ ಬಾಲ್ಯದಿಂದಲೂ ಒಳ್ಳೆ ಭಕ್ತನಾಗಿ ಬೆಳೆದಿದ್ದಾನೆ. ಒಳ್ಳೆ ದೇವರಿಗೆ ಇಷ್ಟವಾಗಿ ಬಾಲ್ಯದಿಂದಲೂ ದಾವೀದನು ಬೆಳೆದು ಬಂದಿದ್ದಾನೆ.
ಆದರೆ ಒಂದು ಸಾರಿ ಸೈತಾನನ್ನು ದಾವೀದನ್ನು ಹಿಡಿದುಕೊಂಡು ಬಿಡ್ತಾನೆ. ಯಾವುದೋ ಒಂದು ಶಾರೀರಿಕ ಒಂದು ಪಾಪಕ್ಕೆ ಒಳಪಡಿಸ್ಬಿಡ್ತಾನೆ. ಒಬ್ಬ ಬೆರ್ಷೆಬ ಎಂಬ ಸ್ತ್ರೀಯನ್ನು ನೋಡಿ ಮೋಹಗೊಂಡ್ಬಿಡ್ತಾನೆ. ಆಕೆಯಲ್ಲಿ ಒಂದು ಪಾಪ ಮಾಡಿಬಿಡ್ತಾನೆ. ಶಾರೀರಿಕವಾದ ಒಂದು ಪಾಪ ಮಾಡಿಬಿಟ್ಟು ದೇವರ ಒಂದು ಮಹಿಮೆಯನ್ನ, ದೇವರ ಒಂದು ರಕ್ಷಣೆಯನ್ನ ಅವನು ಕಳ್ಕೊಂಡು ಬಿಡ್ತಾನೆ. ದಾವೀದನು ದೇವರಿಂದ ಸಿಕ್ಕಿದಂತ ರಕ್ಷಣೆಯನ್ನ ಆತನು ಕಳ್ಕೊಳ್ಳುವಾಗ ಆತನು ಪ್ರಾರ್ಥನೆ ಮಾಡ್ತಾನೆ, ನಿನ್ನ ರಕ್ಷಣಾನಂದವು ನಾನು ತಿರುಗಿ ಅನುಭವಿಸುವಂತೆ ಮಾಡು. ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ, ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನ್ಗೆ ಆಧಾರ ಆಗು. ಅಂದ್ರೆ ಸಿದ್ಧ ಮನಸ್ಸು ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು, ಯಾವಾಗಲೂ ಯಥಾರ್ಥವಾದ ಮನಸ್ಸು, ಯಾವುದೇ ಒಂದು ಲೋಕಾನುಸಾರ ಆಶಿಸದೇ ಇರುವಂತ ಮನಸ್ಸು, ಅಂತ ಒಳ್ಳೆ ಮನಸ್ಸನ್ನ ನನಗೆ ಅನುಗ್ರಹಿಸು, ಅದಕ್ಕೆ ನನಗೆ ಆಧಾರನಾಗು. ಕಾರಣ ಏನ್ ಹೇಳ್ತಾ ಇದ್ದಾನೆ, 4ನೇ ವಚನದಲ್ಲಿ ಆತನು ಒಪ್ಕೊಳ್ತಾ ಇದ್ದಾನೆ. ಏನಂತ ಒಪ್ಕೊಳ್ತಾನೆ, ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯವು ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿರುತ್ತದಲ್ಲ. ಅಂದ್ರೆ ನಾನು ಇವಾಗ ಬಿದ್ದು ಹೋಗಿರೋದು, ನಿನ್ನ ರಕ್ಷಣಾನಂದು ಕಳ್ಕೊಂಡಿರೋದು ನಾನು ಪಾಪಿಯಾಗಿರೋದ್ರಿಂದ, ನಾನು ಪಾಪ ಮಾಡಿದ್ದರಿಂದ. ಆದ್ದರಿಂದ ನಿನಗೆ ಮಾತ್ರ ನಾನು ತಪ್ಪು ಮಾಡಿದ್ದೇನಪ್ಪ, ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೀನಿ, ನಿನಗೆ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೀನಿ, ನಿನ್ನ ದೃಷ್ಟಿಗೆ ಏನು ಮಾಡಿದ್ದೀನಿ, ಕೆಟ್ಟದಾಗಿರೋದನ್ನು ನಾನು ಮಾಡಿದ್ದೀನಪ್ಪ. ನಿನ್ನನ್ನು ನಾನು ಕೇಳಿಕೊಂಡಿದ್ರೆ ಇನ್ನು ಅನೇಕ ಪತ್ನಿಯರನ್ನ ಕೊಡ್ತಾ ಇದ್ದೆ, ಆದರೆ ನಾನು ಬೇರೊಬ್ಬನ ಪತ್ನಿಯನ್ನು ಆಶಿಸಿ ಅವಳಲ್ಲಿ ಮೋಹಗೊಂಡು ನಾನೇನು ಮಾಡಿದೆ, ನಿನ್ಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದೇನೆ ಅಂತೇಳಿ ಅಲ್ಲಿ ಏನು ಹೇಳ್ತಾನೆ, ದೇವರ ಮುಂದೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ನಿನ್ನಲ್ಲಿರುವಂಥ ಆ ರಕ್ಷಣಾ ಆನಂದವನ್ನು ನಾನು ಕಳ್ಕೊಂಡು ಬಿಟ್ಟಿದ್ದೀನಿ, ಅದು ನಾನು ತಿರುಗಿ ಅನುಭವಿಸುವಂತೆ, ಆ ಒಂದು ರಕ್ಷಣೆಯ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ನಾನು ಸಹಾಯ ಮಾಡು. ನಾನು ಅದನ್ನು ಅನುಭವಿಸುವಂತೆ ಸಹಾಯ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಎಷ್ಟು ಜನ ಈ ರೀತಿ ದಾವೀದನ ಹಾಗೆ ದೇವರ ಮುಂದೆ ನಿಮ್ಮ ಪಾಪಗಳು ಒಪ್ಕೊಳ್ತಾ ಇದ್ದೀರಿ? ಎಷ್ಟು ಜನ ನಿನ್ನ ಪಾಪವನ್ನು ನೀನು ಒಪ್ಕೊಳ್ತಾ ಇದ್ದೆ? ನನ್ನ ಸಹೋದರಿ, ಪ್ರಿಯ ನನ್ನ ಸಹೋದರ, ನಿನ್ನ ಪಾಪವನ್ನು ನೀನು ದೇವರ ಮುಂದೆ ಒಪ್ಕೋ, ದೇವರು ನೀನು ಕ್ಷಮಿಸುವ ಆತನಾಗಿದ್ದಾನೆ. ದಾವೀದನು ಅದೇ ಮಾಡ್ತಾ ಇದ್ದಾನೆ, ದೇವರ ಮುಂದೆ ಒಪ್ಕೊಳ್ತಾ ಇದ್ದಾನೆ. ಮನುಷ್ಯರ ಮುಂದೆ, ಇನ್ನೊಬ್ಬರ ಮುಂದೆ ಒಪ್ಕೊಳ್ತಾ ಇಲ್ಲ, ಆತನು ದೇವರ ಮುಂದೆ ಒಪ್ಕೊಳ್ತಾ ಇದ್ದಾನೆ. ಈ ಕೀರ್ತನೆ 51ನೇ ಕೀರ್ತನೆ ಎಲ್ಲ ಪಶ್ಚಾತ್ತಾಪ ಪ್ರಾರ್ಥನೆ ಮಾಡಿ ಆತನೇನು ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ತಿರುಗಿ ಅನುಭವಿಸುವಂತೆ ನನಗೆ ಸಹಾಯ ಮಾಡು. ತಿರುಗಿ ಒಂದು ಉದಾಹರಣೆಗೆ ನಾವು ನೋಡುತ್ತೇವೆ, ಒಂದು ಗಂಡ ಹೆಂಡತಿ ಕೆಲವು ಕಾರಣದಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಮಾಡ್ಕೊಂಡು ಬಿಡ್ತಾರೆ, ಕೆಲವು ದೊಡ್ಡ ಘಟನೆಗಳಿಗೂ ಜಗಳ ಮಾಡ್ಕೊಂಡು ಬಿಡ್ತಾರೆ. ಅನೇಕ ಕುಟುಂಬಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ವಾರಗಟ್ಟಲೆ ಮಾತಾಡಲ್ಲ, ತಿಂಗಳುಗಟ್ಟಲೆ ಮಾತಾಡಲ್ಲ, ಆ ದ್ವೇಷ, ಅಸೂಯೆ ಹಾಗೆ ಇಟ್ಕೊಂಡು ಹಾಗೆ ಜೀವಿಸ್ತಾ ಇರ್ತಾರೆ. ಯಾವಾಗ ಮಾತಾಡದೆ ಹೋಗ್ತಾರೋ ಅವಾಗ ಏನಾಗುತ್ತಂದ್ರೆ ಸೈತಾನ ಅಲ್ಲಿ ಎಂಟ್ರಿ ಆಗಿ ಆ ಸಂಬಂಧ ಸಂಪೂರ್ಣವಾಗಿ ದೂರ ಆಗುವಾಗೆ, ಅವ್ರು ಬಿಟ್ಟು ಹೋಗುವ ಹಾಗೆ, ಆ ಸಂಬಂಧ ಕಳಚಿ ಬೀಳುವಾಗೆ ಸೈತಾನ ಮಾಡಿಬಿಡ್ತಾರೆ. ನಾನಾ ರೀತಿ ಆಲೋಚನೆ ಹುಟ್ಟಿಸಿ, ಈ ಗಂಡ ನನ್ಗೇನ್ ಬೇಕು, ಈ ಹೆಂಡತಿ ನನ್ಗೇನ್ ಬೇಕು, ಇವರಿಂದ ಏನ್ ಸಂತೋಷ ಇದೆ, ಏನ್ ಸುಖ ಇದೆ, ಯಾಕೆ ಬೇಕು ಅವ್ರು ನನಗೆ, ನನ್ನ ಪಾಡಿಗೆ ನನಗೆ ಎಲ್ಲಿ ಸುಖ ಸಿಕ್ಕಿದ್ರೆ ಅಲ್ಲಿ ನೋಡ್ಕೊಳ್ಳೋಣ ಅನ್ನೋದು ಒಂದು ಆಲೋಚನೆಯನ್ನು ಸೈತಾನ ಹುಟ್ಟಿಸಿ ಅನೇಕ ಕುಟುಂಬಗಳನ್ನು ದೂರ ಮಾಡುವಾತನಾಗಿದೆ. ಹಾಗಾಗಿ ಏನು ಮಾಡಬೇಕಂದ್ರೆ, ಜಗಳ ಬರ್ತದೆ, ಸಮಸ್ಯೆಗಳು ಬರ್ತದೆ, ಆದರೆ ಒಬ್ರಿಗೊಬ್ಬರು ಮನ್ನಿಸ್ಕೊಂಡು, ಒಬ್ಬರ ಪಾಪನ ಒಬ್ಬರು ಒಪ್ಪಿಕೊಂಡು, ಒಬ್ರಿಗೊಬ್ಬರು ಕ್ಷಮಿಸ್ಕೊಂಡು ಆ ಒಂದು ಕುಟುಂಬದ ಜೀವಿತವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಏನಾಗುತ್ತಂದ್ರೆ ಅವರ ಸಂಬಂಧ ಸಂಪೂರ್ಣವಾಗಿ ಕಳಚಿ ಹೋಗೋದೇ ಸಾಧ್ಯ ಇರ್ತದೆ. ಆದ್ದರಿಂದ ದೇವರ ಒಂದು ನಮ್ಮ ಸಂಬಂಧ ಯಾವತ್ತಿಗೂ ಕಳಚಿಕೊಳ್ಳಬಾರ್ದು. ನಾವು ದೇವರಿಗೆ ವಿರುದ್ಧವಾಗಿ ಒಂದು ವೇಳೆ ಪಾಪ ಮಾಡಿದ್ರು, ನೀನು ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರು, ನಾನು ದೇವ್ರಿಗೆ ವಿರುದ್ಧ ಪಾಪ ಮಾಡಿದ್ರು, ನಾನೇನು ಮಾಡಬೇಕು, ದೇವ್ರ ಮುಂದೆ ಒಪ್ಕೊಳ್ಬೇಕು. ಮನುಷ್ಯರ ಮುಂದೆ ಒಪ್ಕೊಂಡು ಮನುಷ್ಯರಿಗೆ ಹೀಯಾಳಿಸ್ತಾರೆ, ಆಯ್ತು ಬಿಡು ಅಂತಾರೆ. ಮತ್ತೇನೋ ನಿನ್ನ ಜೀವಿತದ ಒಂದು ದುರ್ಘಟನೆ ನಡೀತು, ಮತ್ತೆ ಅವ್ರು ಏನ್ ಮಾಡ್ತಾರೆ, ನಿನ್ನ ತೆಗಳ್ತಾರೆ,
ನಿನ್ನ ಬುದ್ಧಿ ಅದು ನಿನ್ನ ಚಾಳಿ ಅಂತದ್ದು, ನೀನು ಅವತ್ತೇ ನಿನಗೆ ಕ್ಷಮಿಸಬಾರ್ದಾಗಿತ್ತು, ಮತ್ತೆ ಕ್ಷಮಿಸಿ ನಾನು ತಪ್ಪು ಮಾಡಿದೆ, ಮತ್ತೆ ನೀನು ಅದೇ ದೇವರು ಒಂದು ಸಾರಿ ಕ್ಷಮಿಸಿದ್ರೆ ಅದನ್ನು ಮರ್ತೋಗ್ಬಿಡ್ತಾನೆ ಮತ್ತು ತನ್ನ ಜೀವಿತದಲ್ಲಿ ಜ್ಞಾಪಕ ತಗೊಳ್ಳೋದಿಲ್ಲ. ಆದ್ದರಿಂದ ದೇವರಲ್ಲಿ ದಾವೀದನು ಪಾಪ ಒಪ್ಕೊಳ್ತಾ ಇದ್ದಾನೆ. ಹಾಗೆ ನೀನು ಕೂಡ ಪಶ್ಚಾತ್ತಾಪಟ್ಟು ದೇವ್ರ ಮುಂದೆ ಪಾಪ ಒಪ್ಕೋ, ದೇವರು ಖಂಡಿತವಾಗಿ ನಿನ್ನನ್ನು ಕ್ಷಮಿಸುವ ಆತನಾಗಿದ್ದಾನೆ. ಯೇಸು ಕ್ರಿಸ್ತನು ಏನು ಮಾಡ್ತಾ ಇದ್ದನು, ಆತನ ಶಿಲ್ಪೆ ಮೇಲೆ ಹಾಕುವಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಆ ಪಶ್ಚಾತ್ತಾಪದಿಂದ ಇತರಿಗಾಗಿ ಪ್ರಾರ್ಥನೆ ಮಾಡ್ತಾನೆ. ಮೂರನೇದಾಗಿ ನಾವು ನೋಡುವಾಗ ಇತರಿಗಾಗಿ ಪ್ರಾರ್ಥನೆ ಮಾಡುವಂಥ ಮನಸ್ಸು ಯೇಸು ಕ್ರಿಸ್ತನಿಗಿತ್ತು. ಅಲ್ಲಿ ನಾವು ಏನು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನದಲ್ಲಿ ಏನು ಹೇಳ್ತಾರೆ, ತಂದೆ ಅವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಾರೆಂದು ಅರಿಯರು. ನೋಡ್ರಿ, ತಂದೆ ಅವರನ್ನು ಯಾರನ್ನು ಕ್ಷಮಿಸು ಅಂತ ಹೇಳ್ತಾ ಇದ್ದಾನೆ. ಇಡೀ ರಾತ್ರಿ ಎಲ್ಲ ಯೇಸು ಕ್ರಿಸ್ತ ನಿದ್ದೆಗೊಳಿಸಿಲ್ಲ. ಅವ್ರು ಹಿಡ್ಕೊಂಡಾಗಿನಿಂದ ಹೊಡಿತಾನೆ ಇದ್ದಾರೆ, ಬಡಿತಾ ಇದ್ದಾರೆ, ಮುಖದ ಮೇಲೆ ಬಟ್ಟೆ ಹಾಕಿ ಹೊಡಿತಾ ಇದ್ದಾರೆ, ತಲೆ ಮೇಲೆ ಮುಳ್ಳಿನ ಕಿರೀಟ ಹಾಕಿದ್ದಾರೆ, ಒಂದು ಕಮ್ಮಿ 40 ಏಟುಗಳು ಸಿಡಿ ಏಟುಗಳು ಹೊಡೆದಿದ್ದಾರೆ ಮತ್ತು ಭಾರವಾದ ಶಿಲ್ಬೆಯನ್ನು ಆತನ ಮೇಲೆ ಒರೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು 800 ಮೀಟರ್ ಅಂದ್ರೆ ಹೆಚ್ಚು ಕಡೆ 3/4 ಕಿಲೋಮೀಟರ್ ಗುಡ್ಡಕ್ಕೆ ಎತ್ತರವಾದ ಸ್ಥಳಕ್ಕೆ ಆ ಶಿಲುಬೆಯನ್ನು ಎಳಿಸ್ಕೊಂಡು ಹೋಗಿದ್ದಾರೆ. ಹೋಗ್ತಾ ಆತ ನಡೀದೆ ಅಂತ ಸಂದರ್ಭದಲ್ಲಿ ಚಡಿಯೇಡುಗಳು ಕೊಟ್ಟಿದ್ದಾರೆ, ನಾನಾ ರೀತಿ ಹಿಂಸೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆ ಶಿಲುಬೆ ಮೇಲೆ ಆ ಒಂದು ಬಿಸಿಲು ಸಂದರ್ಭದಲ್ಲಿ ಮಳೆಗಳು ಕೇವಲ 3 ಮಳೆಗಳಲ್ಲಿ ಆತನ ನೇತಾಕಿ ಮೇಲೆ ಎತ್ತುವಾಗ ಎಷ್ಟು ನೋವು ಅನುಭವಿಸಿರ್ತಾನೆ. ಆ ಕೈಗಳಲ್ಲಿ ಮಳೆಗಳು, ಕಾಲುಗಳಲ್ಲಿ ಮಳೆ ಹೊಡೆಯುವಾಗ ಎಷ್ಟು ನರಕ ಯಾತನೆ ಅನುಭವಿಸಿರ್ತಾನೆ. ಅಂತ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾನೆ, ತಂದೆಯೇ ಅವರು ಕ್ಷಮಿಸು. ಅಂದ್ರೆ ಎಷ್ಟು ಹಿಂಸೆ ಕೊಟ್ಟರು ಅದು ಯೇಸು ಕ್ರಿಸ್ತನಲ್ಲಿ ಎಂಥ ಮನಸ್ಸಿನ ಪ್ರೀತಿಸುವಂತ ಮನಸ್ಸು, ಕ್ಷಮಿಸುವಂತ ಮನಸ್ಸು. ಹಾಗಾಗಿ ಪ್ರಿಯರೇ, ಆ ಯೇಸು ಕ್ರಿಸ್ತನಲ್ಲಿರುವಂಥ ಮನಸ್ಸು ಯಾರಿಗಿರ್ಬೇಕು? ನಿನಗಿರಬೇಕು, ನನಗಿರಬೇಕು, ಎಲ್ಲರಿಗೂ ಇರಬೇಕು. ಆತನೇನು ಮಾಡ್ತಾ ಇದ್ದ, ಪ್ರತಿಯೊಬ್ಬರನ್ನು ಪ್ರಾರ್ಥಿಸಿ ಅವ್ರನ್ನ ಕ್ಷಮಿಸುವಂತ ಪ್ರಾರ್ಥಿಸುವಂತ ಮನಸ್ಸಿತ್ತು. ಮತ್ತಾಯನ ಬರೆದ ಸುವಾರ್ತೆಯಲ್ಲೇ ನಾವು ನೋಡುವಾಗ 5ನೇ ಅಧ್ಯಾಯ 44ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ. ಏನಂದ್ರೆ, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋದಕ್ಕೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಅಂದ್ರೆ ನಮ್ಮನ್ನು ಹಿಂಸೆ ಪಡಿಸೋರು ಯಾರಿದ್ದಾರೆ? ನಮ್ಮ ಸುತ್ತಲೂ ಇದ್ದಾರೆ. ನಮ್ಮನ್ನು ಹಿಂಸೆ ಪಡಿಸೋರು ನಿನ್ನ ಸುತ್ತಲೂ ಇದ್ದಾರೆ. ನೀನು ಅಕಸ್ಮಾತ್ ದೇವರು ಮಹಾಕೃಪೆಯಿಂದ ಒಳ್ಳೆ ಬಟ್ಟೆ ಹಾಕಿದ್ರು ಕೆಲವ್ರು ನೋಡಕ್ಕಾಗಲ್ಲ, ಒಳ್ಳೆ ಊಟ ಮಾಡಿದ್ರು ದೇವ್ರು ನೋಡಕ್ಕಾಗಲ್ಲ, ಏನೋ ಒಂದು ವಾಹನ, ಒಂದು ಮನೆ, ಅದು ಇದು ಖರೀದಿ ಮಾಡಿಕೊಂಡು ದೇವರೊಂದು ಭಯಭಕ್ತಿಯಲ್ಲಿ ಜೀವಿಸಿದ್ರು ನಿನ್ನನ್ನು ಅನೇಕರು ನಿನ್ನ ಸುತ್ತಲೂ ಇರುವಂಥವ್ರು ನೋಡಕ್ಕಾಗಲ್ಲ. ನಾನಾ ರೀತಿ ಕುತಂತ್ರಗಳು ನಿನ್ನನ್ನು ಕೆಳಗೆ ಬೀಳಿಸ್ಬೇಕು, ನಿನ್ಗೆ ಅವಮಾನ ಮಾಡಬೇಕು, ನಿನ್ನನ್ನು ಯಾವುದೋ ಒಂದು ರೀತಿಯಲ್ಲಿ ಶೋಧಿಸಬೇಕೆಂಬುದಾಗಿ ಸೈತಾನನ ಸಹಾಯದಿಂದ ನಿನ್ನ ಅನೇಕ ವಿಧಗಳಲ್ಲಿ ನೀನು ಹಿಂಸೆ ಕೊಡುವವರಾಗಿದ್ದಾರೆ. ಸುತ್ತಲೂ ನಿನ್ನ ಸುತ್ತಲೂ ಇರುತ್ತವರು. ಅದಕ್ಕೆ ಏನು ಹೇಳ್ತಾ ಇದ್ದಾನೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅಂತಾನೆ. ಇದು ಎಷ್ಟು ಕಷ್ಟ ಅಂದ್ರೆ ಭಯಂಕರವಾದ ಕಷ್ಟ. ಆದರೆ ಯೇಸು ಕ್ರಿಸ್ತನ ಮಕ್ಕಳಿಗೆ, ಯೇಸು ಕ್ರಿಸ್ತನ ಅನುಯಾಯಿಗಳಿಗೆ, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವಂತವರಿಗೆ ಇದು ಯಾವ ಕಷ್ಟನೂ ಇಲ್ಲ. ವೈರಿಗಳನ್ನು ಪ್ರೀತಿಸೋದು ಯಾವ ಕಷ್ಟನೂ ಇಲ್ಲ ರೀ, ಅವರಿಗೆ ಸುಲಭನೇ. ಯಾಕೆಂದ್ರೆ ಯೇಸು ಕ್ರಿಸ್ತನ ಒಂದು ಗುಣಲಕ್ಷಣಗಳು ಅವರಲ್ಲಿ ಇರ್ತದೆ, ಯೇಸು ಕ್ರಿಸ್ತನ ಮನಸ್ಸು ಅವರಲ್ಲಿ ನೆಲೆಗೊಂಡಿರ್ತದೆ. ಹಾಗಾಗಿ ಎಂಥ ವೈರಿ ಆಗಿದ್ರು, ಎಂಥ ದುಷ್ಟ ವೈರಿ ಆಗಿದ್ರು, ಎಂಥ ಕಡು ವೈರಿ ಆಗಿದ್ರು ಅವ್ರನ್ನೇನು ಮಾಡ್ತೀವಿ ನಾವು, ಪ್ರೀತಿಸುವಂಥ ಮನಸ್ಸು ನಮಗೆ ದೇವರು ಕೊಡ್ತಾನೆ. ಹಾಗಾಗಿ ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿನ್ಗೆ ಯಾರ್ಯಾರು ಹಿಂಸೆ ಪಡಿಸ್ತಾ ಇದ್ದಾರೋ, ನಿನ್ಗೆ ಯಾರು ನೋವು ಪಡಿಸ್ತಾ ಇದ್ದಾರೋ, ಯಾರು ನಿನ್ಗೆ ಕಷ್ಟ ಕೊಡ್ತಾ ಇದ್ದಾರೋ, ಯಾರು ನಿನ್ಗೆ ಸಮಸ್ಯೆಗಳು ತಂದು ಒಡ್ತಾ ಇದ್ದಾರೋ, ಯಾರು ನಿನಗೆ ಶತ್ರುಗಳನ್ನು ತಂದು ನಿನ್ನ ಮೇಲೆ ಹಾಕ್ತಾ ಇದ್ದಾರೋ, ಅವ್ರಿಗಾಗಿ ನೀನೇನು ಮಾಡಬೇಕು? ದೇವರನ್ನು ಪ್ರಾರ್ಥಿಸಬೇಕು. ದೇವರು ನೀನು ಪ್ರಾರ್ಥಿಸುವಾಗ, ಪ್ರಿಯ ನನ್ನ ಸಹೋದರ, ಪ್ರಿಯ ನನ್ನ ಸಹೋದರಿ, ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿನ್ನ ಶತ್ರುಗಳನ್ನ ನೀನು ಮಿತ್ರರಾಗಿ ಮಾಡ್ತಾನೆ. ಇಲ್ಲ, ಅವರು ನಿನ್ನ ತಂಟೆಗೆ ಬರದ ಹಾಗೆ ಮಾಡ್ತಾನೆ. ಅವರು ನಿನ್ನ ಮುಖ ನೋಡಿದ್ರೆ ಅವರೇ ತಲೆ ತಗ್ಗಿಸ್ಕೊಂಡು ಹೋಗ್ಬೇಕು. ಆ ರೀತಿ ದೇವ್ರು ಏನ್ ಮಾಡ್ತಾನೆ,
ನಿನ್ನನ್ನು ಮಾಡುವಾತನಾಗಿದ್ದೇನೆ. ಆದ್ದರಿಂದ ಪ್ರಿಯರೇ, ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಅಲ್ಲಿ ಏನು ಬರೀತದೆ ಅಂದರೆ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20ರಿಂದ 21 ವಚನಗಳಲ್ಲಿ ನಾವು ನೋಡೋಣ. ಇಲ್ಲಿ ಏನು ಬರ್ತಿದೆ ಅಂದ್ರೆ ನೋಡ್ರಿ, 20ನೇ ವಚನ ನೋಡ್ರಿ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ ಅಂತಾನೆ. ಅಂದ್ರೆ ನೀನು ಸುವಾರ್ತೆ ಸಾರಬೇಕು. ಯೇಸು ಕ್ರಿಸ್ತನ ನಿನ್ನ ಜೀವಿತದಲ್ಲಿ ಏನು ಮಾಡಿದನೋ ಅದನ್ನ ನೀನು ಸುವಾರ್ತೆಯಾಗಿ ಸಾರಬೇಕಾಗಿದೆ. ಅದಕ್ಕೆ ನೀನು ಸುವಾರ್ತೆಯಾಗಿ ನೀನು ಸಾರಬೇಕಾಗಿದೆ. ನಿನ್ನ ಜೀವಿತವೇ ಒಂದು ಸುವಾರ್ತೆ ಆಗಿರ್ಬೇಕು. ಪ್ರಿಯ ನನ್ನ ಸಹೋದರ, ನಿನ್ನ ಜೀವಿತ ಒಂದು ಸುವಾರ್ತೆ, ನಿನ್ನ ಜೀವಿತವೇ ಒಂದು ಸಾಕ್ಷಿಯಾಗಿರ್ಬೇಕು. ಹಾಗೆ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ತೇನೆ. ಅಂದ್ರೆ ನೀವು ವಾಕ್ಯವನ್ನ, ಯೇಸು ಕ್ರಿಸ್ತನ ವಿಷಯದಲ್ಲಿ ವಾಕ್ಯ ಯಾರಿಗಾದ್ರೂ ಸುವಾರ್ತೆ ಸಾರುವಾಗ ಅವರು ಕೂಡ ರಕ್ಷಣೆ ಹೊಂದಬೇಕು, ಅವರು ಕೂಡ ಮಾನಸಾಂತರ ಹೊಂದಬೇಕಂತೇಳಿ ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. 21ನೇ ವಚನ ಏನ್ ಹೇಳ್ತಾನೆ, ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೆ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದಲು. ಅಂದ್ರೆ ತಂದೆಯಾದ ದೇವರೇ ಯೇಸು ಕ್ರಿಸ್ತನ ಮಗನಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಅಂತೇಳಿ ಎಲ್ಲರೂ ನಂಬುವ ಹಾಗೆ, ತಂದೆಯೇ ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ಯಾರು ಯೇಸು ಕ್ರಿಸ್ತನಲ್ಲಿ ತಂದೆ ಇದ್ದಾನೆ, ತಂದೆಯಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಅವರಲ್ಲಿ ನಾವು ಕೂಡ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನೋಡ್ರಿ. ಹಾಗೆ ನೀನೇನ್ ಮಾಡಬೇಕು, ನಿನ್ನ ಶತ್ರು ತಂದೆಯೇ ನಾನು ನಿನ್ನಲ್ಲಿದ್ದ ಪ್ರಕಾರ ನನ್ನ ಶತ್ರುಗಳು ನಮ್ಮಲ್ಲಿ ಇರಬೇಕು, ಅವರನ್ನು ಮಾರ್ಪಡಿಸು, ಅವರನ್ನು ಬದಲಾಯಿಸು, ಅವರನ್ನ ಒಳ್ಳೆ ರೀತಿಯಲ್ಲಿ ಅವರ ಪಾಪವನ್ನು ಕ್ಷಮಿಸಿ ಅವ್ರ ನೂತನ ಮನಸ್ಸನ್ನು, ನೂತನ ಆತ್ಮವನ್ನು, ನೂತನ ಹೃದಯವನ್ನು, ನೂತನ ಸ್ವಭಾವವನ್ನು ಕೊಟ್ಟಪ್ಪ ಅವನು ನೂತನ ಮಾರ್ಗದಲ್ಲಿ ನಡೆಸು ಅಂತೇಳಿ ಪ್ರಿಯ ನನ್ನ ಸಹೋದರ ನೀನು ಪ್ರಾರ್ಥಿಸಬೇಕಾಗಿದೆ. ನಿನ್ನ ಸುತ್ತಲೂ ಎಷ್ಟೋ ಜನರು ನರಕದಲ್ಲಿ ಹೋಗ್ತಾ ಇದ್ದಾರೆ, ನಶಿಸಿ ಹೋಗ್ತಾ ಇದ್ದಾರೆ. ಅದರ ದೇವರಿಗೆ ಇಷ್ಟ ಇಲ್ಲ. ಎಲ್ಲರೂ ಪರಲೋಕದಲ್ಲಿ ಬರಬೇಕು, ಯಾಕಂದ್ರೆ ಎಲ್ಲರೂ ದೇವರ ಸೃಷ್ಟಿನೇ. ಹಾಗಾಗಿ ಎಲ್ಲರೂ ಪರಲೋಕಕ್ಕೆ ಬರಬೇಕಾಗಿದೆ. ಅದಕ್ಕೆ ನೀನೇನ್ ಮಾಡಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ಅವ್ರನ್ನ ನಿನ್ನ ಪ್ರಾರ್ಥನೆ ಕೇಳಿ ಏನ್ ಮಾಡ್ತಾನೆ, ಉತ್ತರ ಕೊಡ್ತಾನೆ. ಪ್ರಿಯರೇ, ನಮಗೆ ಒಂದು ಸತ್ಯವೇದನ ತರ್ಜಮೆ ಮಾಡಿಕೊಟ್ಟಂತ ವಿಲಿಯಂ ಕೇರಿ ಅವರ ಮಿಷಿನಲ್ಲಿ ವಿಲಿಯಂ ಕೇರಿ ಜೊತೆಯಲ್ಲಿ ಸೇವೆ ಮಾಡುವಂತ ಆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ಸಹೋದರನು 7 ವರ್ಷಗಳ ಕಾಲ ಆತನ ಯೇಸು ಕ್ರಿಸ್ತನ ಕಂಡುಕೊಳ್ಳಿಲ್ವಂತೆ. ಬೈಬಲ್ ತರ್ಜಮೆ ಮಾಡ್ತಾ ಇದ್ದಾನೆ, ಪ್ರಿಂಟ್ ಆಗ್ತಾ ಇದ್ದಾನೆ, ಅದೆಲ್ಲ ಸತ್ಯವೇದ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಆದ್ರೆ ಯೇಸು ಕ್ರಿಸ್ತನ್ ನಮ್ಮಲ್ಲಿಲ್ವಂತೆ. ಆಗ ವಿಲಿಯಂ ಕೇರಿ ಅವರು ಏನ್ ಮಾಡ್ತಾರಂದ್ರೆ ಆ ಸಹೋದರನಿಗೋಸ್ಕರ 7 ವರ್ಷ ಪ್ರಾರ್ಥನೆ ಮಾಡಿದಂತೆ. 7 ವರ್ಷಗಳ ನಂತರ ದೇವರು ಅವರೊಟ್ಟಿಗೆ ಕಾರ್ಯ ಮಾಡಿ ಆತನ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಂತೆ. ಹಾಗಾಗಿ ನಿನ್ನ ಸುತ್ತಲಿರುವವರಿಗೆ ನೀನು ಸಾಯ ತನಕ ಪ್ರಾರ್ಥನೆ ಮಾಡು. ಮುಂದಿದ್ದು ದೇವ್ರು ಬಿಟ್ಬಿಡು. ದೇವ್ರು ಯಾವತ್ತೋ ಒಂದು ದಿವಸ ಕಾರ್ಯ ಮಾಡ್ತಾನೆ. ವಿಲಿಯಂ ಕೇರಿ 7 ವರ್ಷ ಪ್ರಾರ್ಥನೆ ಮಾಡಿದ್ದಾನೆ. ನೀನು ಎಷ್ಟು ವರ್ಷ ನೀನು ಬದುಕಿರ್ತೀಯೋ ಆ ಮನುಷ್ಯ ಮಾರ್ಪಾಟ ಆಗುವ ತನಕ ಆ ಮನುಷ್ಯನಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇರಬೇಕು. ನಿನ್ನ ನೆರೆಯವರಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇರಬೇಕು. ನಿನ್ನ ಗ್ರಾಮಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನ ಪಟ್ಟಣಕ್ಕಾಗಿ, ನಿನ್ನ ನಗರಕ್ಕಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ದೇಶಕ್ಕಾಗಿ, ನಿನ್ನ ಪ್ರಪಂಚಕ್ಕಾಗಿ ನೀನೇನು ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ದೇವರೊಂದು ಸಾರಿ ಕೇಳಿ ಅದಕ್ಕೇನು ಮಾಡ್ತಾನೆ, ಉತ್ತರ ಕೊಡ್ತಾನೆ. ಅದಕ್ಕೆ ಉತ್ತರ ಆತನು ಕೊಡುವಾತನಾಗಿದ್ದಾನೆ. ನೀನು ಎಷ್ಟು ಮಾತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಿನಗೆ ನೀನೇ ಪ್ರಶ್ನೆ ಹಾಕು. ಇವತ್ತಿನಿಂದಾದರೂ ನೀನು ಪ್ರಾರ್ಥನೆ ಮಾಡೋದಕ್ಕೆ ನಿನ್ನ ನೆರೆಯವರಿಗಾಗಿ, ನಿನ್ನ ಬಂಧುಗಳಿಗಾಗಿ, ನಿನ್ನ ಕುಟುಂಬಕ್ಕಾಗಿ. ನಿನ್ನ ಕುಟುಂಬದಲ್ಲೇ ಅನೇಕರು ರಕ್ಷಣೆ ಹೊಂದಿಲ್ಲ. ನಿನ್ನ ಕುಟುಂಬದಲ್ಲಿ ನಿನ್ನ ಗಂಡ ರಕ್ಷಣೆ ಹೊಂದಿಲ್ಲ, ನಿನ್ನ ಕುಟುಂಬದಲ್ಲಿ ನಿನ್ನ ಹೆಂಡತಿ ರಕ್ಷಣೆ ಹೊಂದಿಲ್ಲ, ನಿನ್ನ ಕುಟುಂಬದಲ್ಲಿ ನಿನ್ನ ಮಕ್ಕಳು ಇಷ್ಟಾನುಸಾರ ಲೋಕದಲ್ಲಿ ಪಾಪದಲ್ಲಿ ಬಿದ್ದು ನಶಿಸಿ ಹೋಗ್ತಾ ಇದ್ದಾರೆ. ಅವ್ರಿಗಾಗಿ ನೀನು ಪ್ರಾರ್ಥನೆ ಮಾಡು.
ಯೇಸು ಕ್ರಿಸ್ತನ್ ಏನು ಹೇಳ್ತಾ ಇದ್ದಾನೆ? ನಾವೆಲ್ಲರೂ ಐಕ್ಯವಾಗಿರಬೇಕು. ನನ್ನ ಮಾತು ಕೇಳುವಂಥವ್ರು, ನನ್ನ ಮಾತು ಸಾರುವಂಥವ್ರು ಎಲ್ಲರೂ ರಕ್ಷಣೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ್ದರಿಂದ ನೀವು ಕೂಡ ನಿನ್ನ ಸುತ್ತಲೂ ಇರುವಂಥ ಜನಕ್ಕಾಗಿ, ವಿಶೇಷವಾಗಿ ನಿನ್ನ ಕುಟುಂಬ ರಕ್ಷಣೆಗಾಗಿ ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನ ಕುಟುಂಬ ರಕ್ಷಣೆಗಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಪ್ರಿಯ ನನ್ನ ಸಹೋದರ ಸಹೋದರಿ, ಆ ಯೋಹಾನ ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಆ ಮಾರ್ತಾ ಮರಿಯಳು ಕೆಲವು ಮಾತುಗಳು ಮಾತಾಡ್ತಾರೆ ನೋಡ್ರಿ. ಆ ಒಂದು 41ರಿಂದ 42 ವಚನಗಳಲ್ಲಿ ನಾವು ಒಂದು ಮಾತು ಅಲ್ಲಿ ಓದ್ಕೊಳ್ಳೋಣ. ಯೇಸು ಕ್ರಿಸ್ತನು ಲಾಜರನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ. 41-42ನೇ ವಚನದಲ್ಲಿ ಏನ್ ಹೇಳ್ತದೆ ಅಂದ್ರೆ, ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿದರು. ಯೇಸು ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡು, ತಂದೆ, ನೀನು ನನ್ನ ಪ್ರಾರ್ಥನೆ ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಅಂದ್ರೆ ಯೇಸು ಕ್ರಿಸ್ತನು ಕೂಡ ತಂದೆಯ ಹತ್ರ ಪ್ರತಿದಿನ ಮುಂಚಾನೆ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದ. ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದ್ದ. ಆ ಪ್ರಾರ್ಥನೆ, ಆ ಬೆಳಿಗ್ಗೆ ಮಾಡಿದ ಪ್ರಾರ್ಥನೆ ಆ ದಿನವೆಲ್ಲ ಆತನಿಗೆ ರಕ್ಷಣೆಯಾಗಿತ್ತು. ಆತನು ಏನು ಪ್ರಾರ್ಥನೆ ಮಾಡ್ತಾನೋ ಎಲ್ಲ ಪ್ರಾರ್ಥನೆಗಳು ಉತ್ತರ ಸಿಗ್ತಾ ಇತ್ತು. ಸತ್ತವ್ರನ್ನ ಎಬ್ಬಿಸ್ಬೇಕಂದ್ರೆ ಎಬ್ಬಿಸ್ತಾ ಇದ್ದ. ನಾನಾ ರೀತಿ ರೋಗಗಳಿರುವಂತ ವಾಸಿ ಮಾಡ್ತಾ ಇದ್ದ. ಆತನು ಯೇಸು ಕ್ರಿಸ್ತನ ಕೈಯಲ್ಲಿ ಆಗದಿದ್ದಂತೂ ಒಂದೂ ಇರಲಿಲ್ಲ. ಕಾರಣ ಪ್ರತಿದಿನ ತಂದೆ ಬಳಿಯಲ್ಲಿ ಕುತ್ಕೊಂಡು ತಂದೆಯಿಂದ ಶಕ್ತಿ ಹೊಂದ್ಕೊಳ್ತಾ ಇದ್ದ. ಆ ಶಕ್ತಿಯನ್ನ, ಒಂದು ಮಹಿಮೆಯನ್ನ ಹೊಂದಿಕೊಳ್ತಾ ಇದ್ದ. ಆದ್ರಿಂದ ಅದನ್ನ ಹೇಳ್ತಾನೆ, ನೀನು ನನ್ನ ಪ್ರಾರ್ಥನೆ ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ಅಲ್ಲಿ ಮುಂದೆ ಏನ್ ಹೇಳ್ತಾ ಇದ್ದೇನೆ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳುವನಾಗಿದ್ದೆ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನು ಆಡಿದೆನೆಂದು ಹೇಳಿದನು. ಅಂದರೆ ಪ್ರಾರ್ಥನೆ ಇತರರು ಕೇಳಬೇಕು. ಯೇಸು ಕ್ರಿಸ್ತನ ಇತರ ಕೇಳಬೇಕಂತ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಹಾಗೆ ನೀನು ಮಾಡುವಂಥ ಪ್ರಾರ್ಥನೆ ಇತರ ಕೇಳಿ ನಿನ್ನ ಪ್ರಾರ್ಥನೆ ಮುಖಾಂತರ ಅವ್ರ ಮನಸ್ಸಾಂತರ ಹೊಂದಬೇಕು. ನಿನ್ನ ಪ್ರಾರ್ಥನೆ ಮುಖಾಂತರ ಅವ್ರು ಬದಲಾಗಬೇಕು. ಹಾಗಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ, ಪ್ರಾರ್ಥನೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ನೀನು ಬಿಟ್ಟು ಬಿಡಬೇಡ. ಅಲ್ಲಿ ನಾವು ನೋಡ್ತೀವಿ, ಮಾರ್ತಾ ಮರಿಯಳ ಒಂದು ವಿಷಯಗಳಲ್ಲಿ 11ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನದಲ್ಲಿ ಮಾರ್ತಳು ಯೇಸು ಸ್ವಾಮಿಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಮಾರ್ತಳು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿರ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಅಂದ್ರೆ ಯೇಸು ಆ ಒಂದು ಮಾರ್ತಾ ಮರಿಯಳಿದ್ದಂಥ ಸ್ಥಳದಿಂದ ಸುಮಾರು ಒಂದು ದಿವಸ ಒಂದು ಪ್ರಯಾಣ ಮಾಡುವಷ್ಟು ದೂರದಲ್ಲಿದ್ದ. ಯೇಸು ಸ್ವಾಮಿಗೆ ಒಂದು ಅನಾರೋಗ್ಯದಲ್ಲಿ ಇದ್ದಾನೆ ಅಂತ ಕೇಳಿಸಲ್ಪಡ್ತದೆ. ಆದರೆ ಯೇಸು ಸ್ವಾಮಿ ಅಲ್ಲಿ 3 ದಿವಸ ಇದ್ದು 4ನೇ ದಿವಸ ಪ್ರಯಾಣ ಮಾಡಿ 4ನೇ ದಿವಸ ಸಾಯಂಕಾಲ ಅಲ್ಲಿ ಬರುವಾಗ ಅಲ್ಲಿ ಕನಿಷ್ಠ 4 ದಿವಸ ಆಗೋಗಿರುತ್ತೆ. 4 ದಿವಸ ಆದ ನಂತರ ಬರುವಾಗ ಶವ ಎಲ್ಲ ಕೊಳ್ತೋಗಿರುತ್ತೆ. ಹಾಗಾಗಿ ನೀನು ಇದ್ದಿದ್ರೆ ನನ್ನ ತಮ್ಮನು ಸಾಯ್ತಿರಲ್ಲ, ಅವನು ಬದುಕ್ತಾ ಇದ್ದ ಅಂತ ಹೇಳ್ತಾ ಇದ್ದಾನೆ. ಮತ್ತು ಮರಿಯಳು ಕೂಡ 32ನೇ ವಚನದಲ್ಲಿ ಏನ್ ಹೇಳ್ತದೆ, ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ. ಅಕ್ಕ ತಂಗಿರಿಬ್ರು ಒಂದೇ ಮಾತು, ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ. ಆದರೆ ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಯೇಸು ಸ್ವಾಮಿ ಈಗ ಪರಲೋಕದಲ್ಲಿ ತಂದೆ ಬಲಭಾಗದಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀನಾಗಲಿ ನಾನಾಗಲಿ ಆ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದವರಾಗಿ, ಮಾನಸಾಂತರ ಹೊಂದಿದವರಾಗಿ, ಯೇಸು ಕ್ರಿಸ್ತನ ಒಂದು ಮನಸ್ಸು ನಿನ್ನಲ್ಲಿದ್ದು ನೀನು ಪ್ರಾರ್ಥಿಸುವಾಗ ಏನಾಗುತ್ತೆ, ನೀನು ಏನ್ ಮಾಡ್ತಾನೆ ಅನ್ನೋದ್ರು ತನ್ನ ವಾಕ್ಯ ಎಂಬ ದೇವದೂತನ ಕಳಿಸ್ಕೊಡ್ತಾನೆ. ತನ್ನ ವಾಕ್ಯ ಎಂಬ ದೂತನ ಕಳಿಸ್ಕೊಟ್ಟು ಅವ್ರು ಎಲ್ಲಿರ್ತಾರ ಅಲ್ಲೇ ಪುಟ್ಟಿ ಅವ್ರನ್ನ ಗುಣಪಡಿಸುವ ಆತನಾಗಿದ್ದಾನೆ. ಒಂದು ವೇಳೆ ಪ್ರಾಣ ಹೋದರೂ ಆ ಪ್ರಾಣವನ್ನ ಬದುಕಿಸುವಂತ ಆತನಾಗಿದ್ದಾನೆ. ಯೇಸು ಕ್ರಿಸ್ತನ ಎಷ್ಟೋ ಸಾರಿ
ಕೆಲವರಿಗೆ ಸತ್ಯವೇದದಲ್ಲೇ ನಿನ್ನ ನಂಬಿದಂತೆ ನಿನ್ನ ಆಗಲಿ, ಹೋಗು ನಿನ್ನ ಮಗನು ಸ್ವಸ್ಥನಾಗಿದ್ದಾನೆ, ಹೋಗು ನಿನ್ನ ಮಗಳು ಸ್ವಸ್ಥಳಾಗಿದ್ದಾಳೆ ಅಂತ ಹೇಳುವಾಗ ಹೋಗಿ ಮನೆಯಲ್ಲಿ ನೋಡುವಾಗ ಅವರು ಸ್ವಸ್ಥವಾಗಿರ್ತಾರೆ, ಆರೋಗ್ಯ ಹೊಂದಿದವರಾಗಿರ್ತಾರೆ. ಹಾಗಾಗಿ ಈಗಲೂ ನೀನು ನಿಜವಾದ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ನೀನು ಜೀವಿಸಿ ಪ್ರಾರ್ಥಿಸುವುದಾದರೆ ನಿನ್ನ ಪ್ರಾರ್ಥನೆಗೆ ಇವತ್ತು ಆತನು ಉತ್ತರ ಕೊಡುವ ಆತನಾಗಿದ್ದಾನೆ. ಹಾಗಾಗಿ ಪ್ರಿಯರೇ, ಅಂದು ಮಾಡಿದ ಕಾರ್ಯಗಳು ಇಂದು ಕೂಡ ಯೇಸು ಕ್ರಿಸ್ತನ ನಮ್ಮ ಮಧ್ಯದಲ್ಲಿದ್ದು ನಿನ್ನ ಪ್ರಾರ್ಥನೆ ಕೇಳಿ ಆತನು ಉತ್ತರ ಕೊಡುವ ಆತನಾಗಿದ್ದಾನೆ. ಹಾಗಾಗಿ ದೇವರದಂತೆ ಜೀವಿಸಲು ನೀನೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಲೋಕಕ್ಕಾಗಿ, ಲೋಕದ ಇಚ್ಛೆಗಳಿಗಾಗಿ ನೀನು ಜೀವಿಸುವುದಕ್ಕಾಗಿ ದೇವರ ಹತ್ರ ನೀನು ಪ್ರಾರ್ಥನೆ ಮಾಡಬಾರ್ದು. ನೀನೇನು ಮಾಡಬೇಕಂದ್ರೆ ಈ ಲೋಕದಲ್ಲಿರುವಂಥ ಇಚ್ಛೆಗಳನ್ನು ಬಿಟ್ಟು, ಯಾಕೋಬನು ಬರೆದಂಥ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ 13-14 ವಚನಗಳಲ್ಲಿ, 13ರಿಂದ 15 ವಚನಗಳನ್ನ ನೋಡ್ತೀವಿ. ಇಲ್ಲಿ ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರ ಮಾಡಿ ಲಾಭವನ್ನು ಸಂಪಾದಿಸಿ ಅನ್ನೋರೇ ಕೇಳಿರಿ, ನಾಳೆ ಏನಾಗುತ್ತದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವೆಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹವೆಯಂತಿದ್ದೀರಿ. ಆದುದರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಲ್ಲಿ ಆ ಕೆಲಸವನ್ನು ಮಾಡುವೆಂದು ಹೇಳಬೇಕು. ಹಲ್ಲೆಲೂಯಾ. ದೇವರ ಚಿತ್ತ ಇದ್ರೆ ನೀನು ಎಲ್ಲಿ ಪ್ರಯಾಣ ಮಾಡಿದ್ರು ವಾಪಸ್ ಸುರಕ್ಷಿತವಾಗಿ ಬರ್ತೀಯ. ದೇವರ ಚಿತ್ತ ಅಲ್ಲಂದ್ರೆ ನೀನು ಯಾವ ಕೆಲಸ ಮಾಡಿದ್ರು, ಯಾವ ಬಿಸ್ನೆಸ್ ಮಾಡಿದ್ರು, ಎಂತ ಪ್ರಯಾಣ ಮಾಡಿದ್ರು, ನೀನೇನೇ ಮಾಡಿದ್ರು ಅದು ನೆರವೇರೋದಿಲ್ಲ. ದೇವರ ಚಿತ್ತ ಬೇಕಂದ್ರೆ ನೀನು ದೇವರಲ್ಲಿರಬೇಕು. ದೇವರು ಯಾರನ್ನ ಕೈ ಬಿಡುವುದಿಲ್ಲ. ನೀನು ದೇವರಿಗೆ ಇಷ್ಟವುಳ್ಳವನಾಗಿ, ದೇವರ ಹೆಸರಲ್ಲಿ ಯಾವುದಾದ್ರೂ ಒಳ್ಳೆ ಕಾರ್ಯ ಮಾಡಬೇಕಂದ್ರೆ ದೇವರ ಸಹಾಯ ನಿನಗಿರ್ತದೆ, ದೇವರ ಆಶೀರ್ವಾದ ನಿನಗಿರ್ತದೆ. ಹಾಗಾಗಿ ದೇವರ ಚಿತ್ತ ಇಲ್ಲದೆ ನೀನು ಏನು ಮಾಡಿದ್ರು ಎಲ್ಲ ವ್ಯರ್ಥ. ದೇವರ ಚಿತ್ತ ಇದ್ದು ನೀನು ಏನೇ ಕೆಲಸ ಮಾಡು, ವ್ಯಾಪಾರ ಮಾಡು, ಬೆಳೆ ಇಕ್ಕು, ಮತ್ತೊಂದು ಏನೇ ಮಾಡು, ಅದೆಲ್ಲ ದೇವರು ನೆರವೇರಿಸುವನಾಗಿದ್ದಾನೆ. ಆದ್ದರಿಂದ ಕೀರ್ತನೆಗಳಲ್ಲಿ 34ನೇ ಅಧ್ಯಾಯ 17ನೇ ವಚನದಲ್ಲಿ ಏನು ಹೇಳುತ್ತಂದ್ರೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ನೀನು ಯೇಸು ಕ್ರಿಸ್ತನಾಗೆ ನೀತಿವಂತನಾಗಿದ್ದು ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗೆ ಎಂಥ ಕಷ್ಟಗಳಿದ್ರು, ಎಂಥ ಸಮಸ್ಯೆಗಳಿದ್ರು, ಎಷ್ಟು ಬಾಧೆಗಳಿದ್ರು ಎಲ್ಲಗಳಿಂದ ಆತನ ಏನು ಮಾಡ್ತಾನೆ? ಬಿಡಿಸ್ತಾನೆ. ಹಾಗಾಗಿ ಪ್ರಿಯರೇ, ನಿನ್ಗೊಂದು ವೇಳೆ ರೋಗ ಇತ್ತು ಅಂದ್ಕೊಳ್ರಿ, ರೋಗ ಇದ್ರು ನೀನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ರೋಗದಿಂದ ದೇವರು ನಿನ್ನ ಬಿಡಿಸುವ ಆತನಾಗಿದ್ದಾನೆ. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಏನ್ ಹೇಳುತ್ತಂದ್ರೆ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಏನ್ ಹೇಳುತ್ತಂದ್ರೆ, ಹೀಗಿರಲು ನೀವು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ ಅಂತ ಹೇಳ್ತಾ ಇದ್ದೇನೆ. ನೀನು ನೀತಿವಂತನಾಗಿ ದೇವರು ಪ್ರಾರ್ಥಿಸಿದರೆ, ನಿನ್ನ ಪಾಪವನ್ನು ಒಪ್ಪಿಕೊಂಡು ನೀನು ಪ್ರಾರ್ಥನೆ ಮಾಡಿದ್ರೆ ನಿನಗೆ ಎಂಥ ರೋಗ ಇದ್ರೂ ಬಿಡುಗಡೆ ಆಗ್ತದೆ, ಎಂಥ ಸಮಸ್ಯೆ ಇದ್ರೂ ಬಿಡುಗಡೆ ಆಗ್ತದೆ. ಎಂಥ ಡಾಕ್ಟರ್ ಕೈಲಿ ಅಸಾಧ್ಯವಾದಂಥ ರೋಗ ದೇವರು ಸಾಧ್ಯವಾಗಿ ಗುಣಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ಖಂಡಿತವಾಗಲೂ ನಿನ್ಗೆ ಎಂಥ ರೋಗ ಇದ್ರೂ ದೇವರು ವಾಸಿ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ಒಂದು ನಮ್ಮ ಕಾನ್ಫರೆನ್ಸ್ ಕಾಲ್ ಮುಖಾಂತರ ನಡೆಯುವಂಥ ಪ್ರಾರ್ಥನೆಗಳಲ್ಲಿ ಕ್ಯಾನ್ಸರ್ ರೋಗಗಳು ದೇವರು ವಾಸಿ ಮಾಡಿದ್ದಾನೆ. ಎಂತೆಂಥ ರೋಗಗಳು ಅವರ ಮುಖಗಳೇ ನಾವು ನೋಡಿಲ್ಲ. ಯಾರೋ ಮುಖಾಂತರ ಫೋನ್ ನಂಬರ್ ತಗೊಳ್ತಾರೆ, ಫೋನ್ ಹಚ್ತಾರೆ, ಆ ಫೋನ್ ಮುಖಾಂತರ ಪ್ರಾರ್ಥನೆ ಮಾಡುವಾಗ ದೇವರು ದೊಡ್ಡ ಕಾರ್ಯ ಮಾಡಿದ್ದಾನೆ. ಅನೇಕರು ನಂಬಿಕೆಯಲ್ಲಿ ಅವ್ರು ಎಲ್ಲೆಲ್ಲಿದ್ದಾರೆ ಅಲ್ಲೇ ನೀವು ಹತ್ರ ಇರುವಂಥ ಎಲ್ಲೋ ಒಂದು ಚರ್ಚ್ಗೆ ಹೋಗ್ರಿ, ಅಲ್ಲೇ ನೀವು ರಕ್ಷಣೆ ಹೊಂದ್ರಿಂದ ಅನೇಕ ಕಡೆ ನಾವು ದೇವರ ಮಕ್ಕಳಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಅನೇಕ ದೊಡ್ಡ ಕಾರ್ಯ ಮಾಡ್ತಾ ಇದೆ. ಯಾಕಂದ್ರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ, ಪಾಪಗಳು ಒಪ್ಪಿಕೊಂಡು ಪ್ರಾರ್ಥನೆ ಮಾಡುವಾಗ ದೇವ್ರ ಪ್ರಾರ್ಥನೆ ಕೇಳಿ ರೋಗಗಳನ್ನು ವಾಸಿ ಮಾಡ್ತಾನೆ. ಮರಣದ ಅಪಾಯ ಬಂದ್ರು, ಮರಣ ಸಂಭವ ಬಂದರೂ ಕೂಡ ದೇವ್ರು ವಾಸಿ ಮಾಡ್ತಾನೆ.
ಅನೇಕ ಕಡೆ ಕ್ಯಾನ್ಸರ್ ಬಂದರೆ ಸತ್ತು ಹೋಗ್ತಾರೆ. ಆದರೆ ನಮ್ಮ ಒಂದು ಕಾನ್ಫರೆನ್ಸ್ ಮುಖಾಂತರ ಅನೇಕರಿಗೆ ದೊಡ್ಡ ದೊಡ್ಡ ವ್ಯಾಧಿಗಳಿಂದ ದೇವರು ಬಿಡಿಸಿದ್ದಾನೆ. ₹1 ಖರ್ಚಿಲ್ಲದೆ ಕೇವಲ ಪ್ರಾರ್ಥನೆ ಮುಖಾಂತರ ದೇವರು ಸ್ವಸ್ಥ ಮಾಡಿ ಬಿಡುಗಡೆ ಕೊಟ್ಟಿದ್ದಾನೆ. ಆದ್ದರಿಂದ ಖಂಡಿತವಾಗಲೂ ಯೇಸು ಸ್ವಾಮಿನ ನಂಬಿ ಯೇಸು ಸ್ವಾಮಿ ಮಕ್ಕಳಾಗಿ ನೀವು ಜೀವಿಸುವಾಗ, ಆ ಯೇಸು ಸ್ವಾಮಿಯಲ್ಲಿರುವಂಥ ಒಳ್ಳೆ ಮನಸ್ಸು ನಿಮ್ಮಲ್ಲಿ ಇರುವಾಗ, ನೀವು ಪ್ರಾರ್ಥನೆ ಮಾಡಿದ್ರು ನಿಮ್ಮ ಪ್ರಾರ್ಥನೆ ಕೇಳಾತನು ಉತ್ತರ ಕೊಡುವಾತನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾತನಾಗಿದ್ದಾನೆ. ಕೊನೆಯದಾಗಿ ಆತನ ಏನು ಹೇಳ್ತಾನೆ ಅಂದರೆ, ಯೋಹಾನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡ್ಕೊಳ್ರಿ, ಅದು ನಿಮ್ಗೆ ದೊರೆಯುವುದು. ಹಲ್ಲೆಲೂಯಾ. ನಿಮ್ಗೆ ಆರೋಗ್ಯ ಬೇಕಾ? ನೀನು ದೇವರಲ್ಲಿ ಇರು, ದೇವರ ಮಾತುಗಳು ನಿನ್ನಲ್ಲಿ ಇರಲಿ. ಆಗ ನೀನು ಕ್ರಿಸ್ತನ ಮನಸ್ಸನ್ನು ಹೊಂದಿದವನಾಗಿ, ಕ್ರಿಸ್ತನ ಮನಸ್ಸನ್ನು ಹೊಂದಿದವಳಾಗಿ, ಪ್ರಿಯ ನನ್ನ ಸಹೋದರ, ಪ್ರಿಯ ನನ್ನ ಸಹೋದರಿ, ನೀನು ಜೀವಿಸಲಿಕ್ಕೆ ಆಗುತ್ತದೆ. ದೇವರ ವಾಕ್ಯ ನಿನ್ನಲ್ಲಿದ್ದರೆ ದೇವರು ನಿನ್ನಲ್ಲಿ ಇರ್ತಾನೆ, ನೀನು ದೇವರಲ್ಲಿ ಇರ್ತೀಯ. ಆಗ ನೀನು ತಂದೆ, ಒಬ್ಬ ತಾಯಿಯಾಗಲಿ ತನ್ನನ್ನು ಇಷ್ಟಪಟ್ಟು ತನ್ನ ಮಾತು ಕೇಳುವಂಥ, ತನಗಿಷ್ಟವಾದ ರೀತಿಯಲ್ಲಿ ಜೀವಿಸುವಂಥ ಮಕ್ಕಳಿಗೆ ಏನು ಬೇಡಿದ್ರು ಅವರಿಲ್ಲ ಅನ್ನಲ್ಲ. ಅವ್ರಿಗೆ ಸಾಲ ಆದರೂ ಮಾಡಿ ತಂದು ಕೊಡ್ತಾರೆ. ಯಾಕಂದರೆ ನನ್ನ ಮುದ್ದಿನ ಮಗಳು, ನನ್ನ ಮುದ್ದಿನ ಮಗ ನಾನು ಹೇಳಿದ ಒಂದು ಗೆರೆ ದಾಟೋದಲ್ಲ, ನಾನು ಏನು ಹೇಳಿದ್ರೆ ಅದ್ರ ಪ್ರಕಾರ ನಡ್ಕೊಳ್ತಾಳೆ. ಆದ್ದರಿಂದ ಅವಳ ಇಷ್ಟಗಳನ್ನು ನಾನು ನೆರವೇರಿಸ್ತಾರೆ. ಸಾಧಾರಣ ಮನುಷ್ಯರೇ ಈ ರೀತಿ ನೆರವೇರಿಸುವಾಗ ಯುಗಾಂತರಗಳು ತನ್ನ ಜೊತೆಯಲ್ಲಿ ಇಟ್ಕೊಳ್ಳುವಂಥ, ತನ್ನ ಸ್ವರೂಪವನ್ನು, ತನ್ನ ಹೋಲಿಕೆಯನ್ನು ಕೊಟ್ಟಂತ, ತನ್ನ ಜೀವಶ್ವಾಸವನ್ನು ಕೊಟ್ಟಂತ ದೇವರು ನೀನು ಪ್ರೀತಿಸೋದಿಲ್ವಾ? ನೀನು ಬೇಡಿದ್ರೆ ಕೊಡೋದಿಲ್ವಾ? ಖಂಡಿತವಾಗಿ ಕೊಡ್ತಾನೆ. ಅದಕ್ಕೆ ನೀನೇನು ಮಾಡಬೇಕಂದ್ರೆ, ಆತನ ವಾಕ್ಯ ನೀವು ನನ್ನಲ್ಲಿಯೂ ಅಂದರೆ ಯೇಸು ಕ್ರಿಸ್ತನಲ್ಲಿ ನೀನಿರಬೇಕು. ಯೇಸು ಕ್ರಿಸ್ತನಲ್ಲಿ ನೀನು ಇರಬೇಕಂದ್ರೆ ದಾವೀದನು ಒಪ್ಪಿಕೊಂಡಂಗೆ ನೀನೆಲ್ಲ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಡೋದನ್ನೆಲ್ಲ ಬಿಟ್ಟು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆದು ನೀನು ಶುದ್ಧೀಕರಿಸಲ್ಪಡುವಾಗ ನೀನು ಯೇಸು ಕ್ರಿಸ್ತನಲ್ಲಿ ಇರ್ತೀಯ. ಆಗ ಯೇಸು ಕ್ರಿಸ್ತನಲ್ಲಿರುವಂಥ ಒಂದೊಂದು ಮಾತು, ಒಂದೊಂದು ವಾಕ್ಯ ನಿನ್ನನ್ನು ಏನು ಮಾಡ್ತದೆ? ನಿನ್ನನ್ನು ಬಲಪಡಿಸ್ತಾ ಇರ್ತದೆ, ಸ್ಥಿರಪಡಿಸ್ತಾ ಇರ್ತದೆ, ಏನು ಮಾಡ್ತದೆ? ಅಭಿವೃದ್ಧಿ ಮಾಡ್ತಾ ಇರ್ತದೆ. ಆಗ ನೀನು ಮಾಡುವಂಥ ಒಂದೊಂದು ಪ್ರಾರ್ಥನೆಗೆ ಆತನ ಉತ್ತರ ಕೊಡ್ತಾ ಇರ್ತಾನೆ. ಅದರಿಂದ ನೀನು ಉತ್ತರ ಸಿಗಬೇಕಂದ್ರೆ ಯೇಸು ಕ್ರಿಸ್ತನ ಮನಸ್ಸು ನಿನ್ನಲ್ಲಿರಬೇಕು. ಆ ಯೇಸು ಕ್ರಿಸ್ತನ ಮನಸ್ಸು, ಪ್ರಿಯ ನನ್ನ ಸಹೋದರ, ಪ್ರಿಯ ನನ್ನ ಸಹೋದರಿ, ನಿನಗೆ ಇಲ್ಲವಂದ್ರೆ ಇವತ್ತು ಈ ಕ್ಷಣ ನೀನು ಒಪ್ಕೋ. ಅಪ್ಪ, ನಿನ್ನಲ್ಲಿರುವಂಥ ಮನಸ್ಸು ನನ್ನಲ್ಲಿರೋ, ನಿನ್ನಂತಲ್ಲಿರುವಂಥ ಗುಣಲಕ್ಷಣ ನನ್ನಲ್ಲಿರೋ, ನಾನು ಪಾಪಿ ಅಂತ ನೀನು ಒಪ್ಕೊಳ್ಳುವುದಾದರೆ ಆತ ನೀನೆಲ್ಲ ಪಾಪಗಳನ್ನು ಕ್ಷಮಿಸಿ ಮನ್ನಿಸಿ ನಿನಗೆ ನೂತನ ಆತ್ಮವನ್ನು ಕೊಟ್ಟು, ನೂತನ ಒಂದು ಸ್ವಭಾವವನ್ನು ಕೊಟ್ಟು, ನಿನ್ನನ್ನು ನೂತನ ಮನಸ್ಸನ್ನು ಕೊಟ್ಟು, ನಿನ್ನೆಲ್ಲ ಪಾಪಗಳನ್ನು ತನ್ನ ರಕ್ತವನ್ನು ತೊಳೆದು ಶುದ್ಧೀಕರಿಸಿ ತನ್ನ ಮಗನಾಗಿ ತನ್ನ ಮಗಳಾಗಿ ಆತನ ಸ್ವೀಕಾರ ಮಾಡಿಕೊಂಡು ನೀನು ಬೇಡಿದ ಎಲ್ಲವನ್ನು ಆತ ನೀನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಅಂತ ದೇವರಿಗೆಲ್ಲ ಘನಮಾನ ಮಹಿಮೆಸಲಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ವೇಳೆ ನೀನು ಇನ್ನೂ ಪ್ರಾರ್ಥನೆ ಪಾಪ ಒಪ್ಕೊಂಡಿಲ್ಲ, ಒಂದು ವೇಳೆ ನೀನು ಇನ್ನೂ ಪಶ್ಚಾತ್ತಾಪಟ್ಟಿಲ್ಲ, ಇನ್ನೂ ಯೇಸು ಕ್ರಿಸ್ತನ ಅರ್ಥಕೊಂಡಿಲ್ಲ ಅಂದರೆ ಈ ವಾಕ್ಯದ ಮುಖಾಂತರ ಯೇಸು ಕ್ರಿಸ್ತನ ಅರ್ಥಕೊಂಡು ಪಶ್ಚಾತ್ತಾಪಟ್ಟ ದಾವೀದನ ರೀತಿಯಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ ದಾವೀದನ ಕ್ಷಮಿಸಿ ಆ ದೇಶಕ್ಕೆ ರಾಜನಾಗಿ ಮಾಡಿದ ದೇವರು ನಿನ್ನನ್ನು ಕೂಡ ಮಾರ್ಪಡಿಸಿ ನಿನಗೆ ಹೊಸ ಜೀವಿತವನ್ನು ಕೊಟ್ಟು, ಹೊಸ ಸ್ವಭಾವವನ್ನು ಕೊಟ್ಟು, ಆ ಕ್ರಿಸ್ತನಲ್ಲಿರುವಂಥ ಮನಸ್ಸನ್ನು ಕೊಟ್ಟು ಈ ಲೋಕದಲ್ಲಿ ಎಲ್ಲ ರೀತಿಯಲ್ಲಿ ನೀನು ಸಾಕ್ಷಿಯಾಗಿ ಜೀವಿಸುವಂತೆ ದೇವರು ನಿನ್ನ ಸಹಾಯ ಮಾಡಲಿಕ್ಕೆ ಇದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಯೆಸ್ಸಯ್ಯ, ನಿನ್ನ ಪರಿಶುದ್ಧವಾದ ನಮ್ಮ ಸ್ತೋತ್ರ. ಈ ವಾಕ್ಯ ಕೇಳುವಂಥ ಎಲ್ಲ ನನ್ನ ಸಹೋದರನ್ನ, ಎಲ್ಲ ನನ್ನ ಸಹೋದರನಪ್ಪ ನೀನು ಆಶೀರ್ವದಿಸಪ್ಪ. ಎಲ್ಲ ನಿನ್ನ ಮಕ್ಕಳ ನೀನು ಆಶೀರ್ವದಿಸಪ್ಪ. ಒಂದು ವೇಳೆ ಇದುವರೆಗೂ ಅವ್ರ ಪಾಪದಲ್ಲಿ ಬಿದ್ದಿದ್ದಾರೆಪ್ಪ, ಅವರೆಲ್ಲ ಪಾಪಗಳನ್ನು ಕ್ಷಮಿಸಿ ಮನ್ನಿಸಿ ಅಪ್ಪ. ಅವ್ರ ಮಾಂಸಾಂತರ ಹೊಂದಿ ಸ್ವಾಮಿ, ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟಪ್ಪ, ನಿನ್ನಲ್ಲಿರುವಂಥ ಕ್ರಿಸ್ತನ ಒಂದು ಮನಸ್ಸನ್ನು ಹೊಂದಿದವರಾಗಿ, ನೂತನ ಒಂದು ಸ್ವಭಾವವನ್ನು ಹೊಂದಿದವರಾಗಿ, ನೂತನ ಆತ್ಮ ಹೊಂದಿದವರಾಗಿ, ನೂತನವಾಗಿ ನಿನಗೆ ಸಾಕ್ಷಿಯಾಗಿ ಮಾದರಿಯಾಗಿ ಲೋಕದಲ್ಲಿ ನಿನಗಿಷ್ಟವಾದ ರೀತಿಯಲ್ಲಿ ಜೀವಿಸುವಂತೆ ಪ್ರತಿಯೊಬ್ಬೊಬ್ಬರು ನೀನು ಆಶೀರ್ವದಿಸಿ ನೀನು ಕಾಪಾಡಬೇಕೆಂದಾಗಿ
ಅಪ್ಪ ನೀನು ಎಲ್ಲರನ್ನು ಮುಟ್ಟಿ ನೀನು ಗುಣಪಡಿಸು, ಎಲ್ಲ ಪಾಪ ಕ್ಷಮಿಸಿ ನಿನ್ನಲ್ಲಿರುವಂಥ ನೂತನ ಒಂದು ಸ್ವಭಾವನ ಅವರು ಕೊಟ್ಟು ಸ್ವಾಮಿ ನೀನು ತಾನೇ ಕಾಪಾಡಿ ಆಶೀರ್ವದಿಸಬೇಕೆಂದಾಗಿ ಈ ಒಂದು ಪ್ರಾರ್ಥನೆ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.